धर्मरताय च भजतां कल्पवृक्षाय नमतां कामधेनवे गुरुवादित्यान्तर्वये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। अज्ञानविच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। श्रीगुरुभ्यो नमः। हरि ओं। परमपूज्यराದ ವಿದ್ಯಾವಾಚಸ್ಪತಿ ತೀರ್ಥರ ಆರಾಧನಾ ಪರ್ವಕಾಲ ಅಭಿನವ ಶುಕಾಚಾರ್ಯರಂದೇ ಖ್ಯಾತಿಯನ್ನು ಪಡೆದಿರತಕ್ಕಂತಹ ಮಹಾನುಭಾವರು. ಅವರ ಹೆಸರು ಹೇಳಿದ್ರೇನೆ ಗೋಪಿ ಗೀತಾ ನಮ್ಮ ತಲೆಗೆ ಬರಬೇಕು. ಯಾವ ಭಾಗ ತಗೊಂಡ್ರೂ ಕೂಡ ಗೋಪಿ ಗೀತೆಯನ್ನು ಸಮನ್ವಯ ಮಾಡ್ತಾ ಹೇಳ್ತಕ್ಕಂತಹ ಒಂದು ಚಾತುರ್ಯ, ಅಂತಹ ಮಹಾಮಹಿಮರ ಒಂದು ಆರಾಧನಾ ಪರ್ವಕಾಲದಲ್ಲಿ ಸಮಗ್ರ ಶಾಸ್ತ್ರಗಳ ಸಾರ ಭಗವದ್ಧ್ಯಾನ ಆ ಒಂದು ಪ್ರಕರಣ. ಅದೇ ಕಂಕಣಾಕಾರ ಸುಧಾದಿ ವಿಜಯಪ್ರಭುಗಳು ನಾನಾ ಪ್ರಕಾರವಾಗಿ ತಾವು ಶ್ರೀಮದಾಚಾರ್ಯರಿಂದ ಪ್ರಣೀತವಾಗಿರತಕ್ಕಂತಹ ಚಕ್ರಾಬ್ಜ ಮಂಡಲ, ಆ ಚಕ್ರಾಬ್ಜ ಮಂಡಲದ ಒಂದೊಂದು ಅಂಶವನ್ನು ಕೂಡ ಅತ್ಯಂತ ಸುಲಭ ಶೈಲಿಯಲ್ಲಿ ತಾವು ಪ್ರಾಕೃತ ನುಡಿಗಳಲ್ಲಿ ಅರ್ಥಾತ್ ಕನ್ನಡ ಭಾಷೆಯಲ್ಲಿ ಅದನ್ನು ಲಿಪಿಸಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಕಂಕಣ ಆಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ ಎಡಬಲಕ್ಕೆ ರಚಿಸಿ ಶಂಕೆಯಿಲ್ಲದೆ ನಡುವೆ ಘೃಣಿಯೆಂದು ಲಿಪಿಸಿ, ಇಷ್ಟು ಅಂಶಗಳನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ, ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೇವೆ. ಹೇಗೆ ಬರುತ್ತೆ ಅಂತಂದರೆ ಇದೇ ಕಂಕಣಾಕಾರ. ಈ ಕಂಕಣಾಕಾರದ ಬರೆದು ಅದರ ಮಧ್ಯ ಎಡಬಲದಿ, ಇದರ ಮಧ್ಯದ ಎಡಬಲದಿ ಓಂಕಾರವನ್ನು ಲಿಪಿಸಿ ಓಂಕಾರವನ್ನು ಬರೆದು ಶಂಕೆಯಿಲ್ಲದೆ, ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಂಶಯವನ್ನು ಪಡಬಾರದು. ಏನು ಸಂಶಯ ಪಡುವುದು ಅಂತಂದರೆ ಘೃಣಿ ಶಬ್ದವಾಚ್ಯ ಅದು ಸೂರ್ಯನೋ ಪರಮಾತ್ಮನೋ ಆ ಸಂಶಯ ಇರುವ. ಅದ್ಯಾಪಿ ಘೃಣಿ ಶಬ್ದ ಅದು ಸೂರ್ಯನ ಪರವಾಗೂ ಅರ್ಥವನ್ನು ಹೇಳುತ್ತೆ, ಹೇಳಲ್ಲ ಅಂತಲ್ಲ. ಆದರೆ ಯಾವುದೇ ಶಬ್ದ ಘೃಣಿ ಶಬ್ದ ಇದು ಮಾತ್ರ ದೇವರನ್ನು ಹೇಳುತ್ತೆ ಹಂಗಲ್ಲ. ಸಮಸ್ತವಾದ ಎಲ್ಲ ಶಬ್ದ ವಾಂಗ್ಮಯ ಏನಿದೆ ಅದೆಲ್ಲವೂ ಕೂಡ ದೇವರ ನಾಮಗಳು. ಇದನ್ನೇ ಓಂ ತತ್ತು ಸಮನ್ವಯಾತ್ ಓಂ ಅನ್ನೋ ಒಂದು ಬ್ರಹ್ಮಸೂತ್ರ ನಮಗೆ ತಿಳಿಸುತ್ತೆ. ನಾಮ ಸಮನ್ವಯ ಪಾದ ಬ್ರಹ್ಮಸೂತ್ರದಲ್ಲಿ ಬರತಕ್ಕಂಥದ್ದು. ಯಾವ ಯಾವ ನಾಮಗಳಿದೆ, ಯಾವ ಯಾವ ಶಬ್ದಗಳಿದೆ, ಐತರೇಯೋಪನಿಷತ್ತಿನಲ್ಲಿ ಶ್ರೀಮದ್ ಆಚಾರ್ಯರು ತಾವು ತಿಳಿಸ್ತಾರೆ ನಮಗೆ ಇರ್ತಕ್ಕಂತಹ ಯಾವ ಯಾವ ಶಬ್ದಗಳಿದೆ, ಅಕ್ಷರಗಳು ಹೊರತುಪಡಿಸಿ ಶಬ್ದ ಪ್ರಪಂಚ, ವೃಕ್ಷ ಪತನಾದಿಗಳು ಮತ್ತು ಸಮುದ್ರದ ಘೋಷ, ಇದೆಲ್ಲವೂ ಕೂಡ ಪರಮಾತ್ಮನ ನಾಮಗಳು. ಹೀಗೆ ನಾವು ಅನುಸಂಧಾನವನ್ನು ನಡೆಸಬೇಕು. ಯಾವುದೇ ಶಬ್ದವನ್ನು ತಗೊಂಡ್ರೂ ಕೂಡ ಪರಮಾತ್ಮನೇ ಮೃತ್ಯು ಶಬ್ದವಾಚ್ಯ, ಪರಮಾತ್ಮನೇ ದುಃಖಿ ಶಬ್ದವಾಚ್ಯ. ಹೀಗೆ ಯಾವ ಶಬ್ದ ತಗೊಂಡ್ರೂ ಕೂಡ ಅದು ಪರಮಾತ್ಮನನ್ನೇ ಹೇಳಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ವಿಜಯದಾಸರು ಇಲ್ಲಿ ತಿಳಿಸ್ತಾ ಇದ್ದಾರೆ, ಎಡಬಲದಿ ಓಂಕಾರವ ರಚಿಸಿ ಶಂಕೆಯಿಲ್ಲದೆ ನಡುವೆ ಘೃಣಿ ಎಂದು ಲಿಪಿಸಿ.
ಶಬ್ದವನ್ನ ನಾ ಬರೆದು ಯಾರನ್ನ ಅಲ್ಲಿ ಘೃಣಿ ಶಬ್ದ ವಾಕ್ಯ ಅವ ಎಂತವ ಮೀನಾಂಕನಯ್ಯನ ಮೀನಾಂಕ ಮನ್ಮಥ ಮನ್ಮಥನ ತಂದೆಯಾದ ಪರಮಾತ್ಮ ಹೀಗೆ ಹೇಳಿದ್ದರ ಆಂತರ್ಯ. ಇಲ್ಲಿ ಪರಮಾತ್ಮ ಸಾಕ್ಷಾತ್ ಮನ್ಮಥ ಅಂದರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಹೇಗಿದ್ದಾನೆ, ಸಾಕಾರ ರೂಪಿಯಾದ ಪರಮಾತ್ಮ ಇದ್ದಾನೆ ನೋಡಿ, ಅದನ್ನ ತಿಳಿಸ್ಬೇಕಾಯ್ತು. ಇಲ್ಲ ಅಂದ್ರೆ ಇಲ್ಲಿ ಏಕವಾಗಿ ಮೀನಾಂಕ ಅವನ ತಂದೆ ಯಾಕೆ ಹೇಳಿದ್ರೆ ಇಲ್ಲಿ ಏನಿದರ ಆಂತರ್ಯ ಅಂತಂದ್ರೆ ಇಷ್ಟೇ, ಪರಮಾತ್ಮ ಅವ ಸಾಕ್ಷಾತ್ ಮನ್ಮಥ. ಇದರಿಂದಾಗಿ ಏನು ಪ್ರತಿಪಾದನೆ ಮಾಡಿದ್ರು ಅಂತಂದ್ರೆ ಅನ್ಯಮತದವರು ಪರಮಾತ್ಮ ನಿರಾಕಾರ, ಅವನಿಗೆ ಆಕಾರ ಇಲ್ಲ ಅಂತ ತಾವು ಹೇಳಿದ್ರೆ, ಇಲ್ಲಿ ವಿಜಯದಾಸ ಹೇಳ್ತಾ ಇದ್ದಾರೆ ಪರಮಾತ್ಮ ಆಕಾರ ರಹಿತನಲ್ಲ, ಅವ ಸಾಕಾರ ಮೂರ್ತಿ. ಅವ ಹೇಗಿದ್ದಾನೆ, ಮನ್ಮಥನಿಗೂ ಮನ್ಮಥನಾಗಿದ್ದಾನೆ. ಅಂತಹ ಸುಂದರ ಮೂರ್ತಿಯಾದ ಪರಮಾತ್ಮ ನಮ್ಮ ಹೃದಯದಲ್ಲಿ ಘೃಣಿ ಶಬ್ದ ವಾಚ್ಯನಾಗಿ ತಾನು ನೆಲೆಸಿದ್ದಾನೆ. ಇಷ್ಟು ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ, ಪೀಠಸ್ಥ ನಮ್ಮ ಹೃದಯದ ಪೀಠ ನಿನ್ನೆ ದಿವಸ ತಿಳಿಸಿದ್ದೇವೆ. ಯಾವುದು ಪೀಠ? ಅದೇ ಒಂದು ರತ್ನಪೀಠ. ಆ ರತ್ನಪೀಠ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಮೇಲೆ ಪರಮಾತ್ಮ ತಾನು. ಮತ್ತೊಂದು ಪೀಠ ಯಾವುದು ಪರಮಾತ್ಮನಿಗೆ? ವೇದಪೀಠ. ಪರಮಾತ್ಮನನ್ನ ನಾವು ಇಲ್ಲಿ ರತ್ನಪೀಠ, ಪೀಠಸ್ಥ ಪರಮಾತ್ಮ ಅಂತ ನಾವು ಚಿಂತನೆ ಮಾಡೋದು ಒಂದು ಕ್ರಮ. ಆದರೆ ಇನ್ನು ಎಷ್ಟು ಪ್ರಕಾರವಾದ ಪೀಠಗಳು ಇದೆ ನಮ್ಮ ದೇವರಿಗೆ ಅಂತಂದ್ರೆ, ವೇದವೇ ಪೀಠ ಪರಮಾತ್ಮನಿಗೆ. ಇದೆಲ್ಲಿ ಬರುತ್ತೆ ನಮಗೆ ವೇದವೇ ಪೀಠ? ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ಇದನ್ನು. ವೇದ ಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ಪರಮಾತ್ಮನಿಗೆ ಪೀಠ ಯಾವುದು ಅಂತಂದ್ರೆ ವೇದವೇ ಪೀಠ ಅಂತಂದ್ರೆ ಏನು ಹೀಗಂದ್ರೆ, ವೇದವೇ ಪೀಠ ಅಥವಾ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಪೀಠ. ಹೇಗೆ ಅರ್ಥ ಮಾಡಬೇಕು ಇದನ್ನ ಅಂತಂದ್ರೆ, ನಮಗೂ ಪರಮಾತ್ಮನಿಗೂ ಎಷ್ಟು ವ್ಯತ್ಯಾಸ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ತಾರೆ. ಹೇಗೆ ಅಂತಂದ್ರೆ, ಅದ್ಯಾಪಿ ಆ ಪರಮಾತ್ಮನ ರೂಪದಲ್ಲಿ ಈಗ ನಾವು ಕೂತಿದ್ದೇವೆ ಅಂತಂದ್ರೆ ನಮಗೆ ಪೀಠ ಆಶ್ರಯವನ್ನು ಕೊಟ್ಟಿದೆ. ಪರಮಾತ್ಮನಿಗೂ ಆ ಕ್ರಮದಲ್ಲಿ ಅರ್ಥ ಅಲ್ಲ. ವೇದಕ್ಕೆ ದೇವರು ಆಶ್ರಯ ಕೊಟ್ಟಿದ್ದಾರೆ. ಆದ್ದರಿಂದ ವೇದ ಪೀಠ. ಏನಿದರ ಆಂತರ್ಯ? ವೇದಕ್ಕೆ ಆಶ್ರಯ ಅಂದ್ರೆ ಏನು ಅಂತಂದ್ರೆ ಅದನ್ನು ತಿಳಿಸ್ತಾರೆ ನಮಗೆ. ವೇದಾದಿಗಳು ಪ್ರಳಯ ಕಾಲದಲ್ಲೂ ಇರುತ್ತೆ. ವೇದಕ್ಕೆ ಪ್ರಳಯ ಕಾಲದಲ್ಲೂ ನಾಶ ಇಲ್ಲ. ಪ್ರಳಯ ಕಾಲದಲ್ಲಿ ಇರ್ತಕ್ಕಂತಹ ಪದಾರ್ಥಗಳು ಯಾವುವು ಅಂತಂದ್ರೆ ವೇದ, ಕಾಲ, ಜಲ ಮತ್ತು ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀದೇವಿ. ಇದಿಷ್ಟು ಪ್ರಳಯ ಕಾಲದಲ್ಲಿ ಇರ್ತಕ್ಕಂತಹ ಪದಾರ್ಥ. ವೇದ ಪ್ರಳಯ ಕಾಲದಲ್ಲಿ ಇದೆ, ಆದರೆ ವೇದದಿಂದ ಸ್ತುತ್ಯರಾದ ದೇವತೆಗಳೇ ಇರೋಲ್ಲ ಆ ಕಾಲಕ್ಕೆ. ಹಾಗೆ ವೇದ ಏನಾಯಿತು? ವ್ಯರ್ಥ ಆಯಿತು. ಅಗ್ನಿ ಸುತ್ತ ಹೇಳ್ತಾರೆ, ಅಗ್ನಿದೇವರೇ ಇಲ್ಲ. ವರುಣ ಸುತ್ತ ಹೇಳಿದ್ದಾರೆ, ವರುಣದೇವರಿಲ್ಲ. ಹೋಮಾನ ಹೇಳ್ತಿದೆ, ವಾಯುದೇವರಿಲ್ಲ. ಹಾಗೆ ಏನಾಗೋಯಿತು? ಉಪನ್ಯಾಸಕರಲ್ಲಿ ಶ್ರೋತೃವರ್ಗ ಇಲ್ಲ. ಹಾಗೇನ್ ಮಾಡಬೇಕಪ್ಪ ಅಂತಂದ್ರೆ
ವಾಕ್ಯದಿಂದ ಪ್ರತಿಪಾದ್ಯನೋ ಸಮಗ್ರ ಅಗ್ನಿ ಶಬ್ದವಾಚ್ಯ ಪರಮಾತ್ಮ, ಪವಮಾನ ಶಬ್ದವಾಚ್ಯ ಪರಮಾತ್ಮ, ವರ್ಣ ಶಬ್ದವಾಚ್ಯ ಪರಮಾತ್ಮ ತಾನೇ ಸಮಗ್ರ ವೇದಕ್ಕೆ ಅರ್ಥಪ್ರಾಯನಾಗಿದ್ದಾನೆ. ಅದಕ್ಕೆ ಜನ್ಮ ಆದ್ಯಸ್ಯ ಯತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್. ಅರ್ಥೇಷು ದೇವರೇ ಅರ್ಥಪ್ರಾಯನಾಗಿದ್ದಾನೆ ಅಂದ್ರೆ ವೇದ ಅನರ್ಥ ಆಗಬೇಕಾಗಿತ್ತು, ಆದರೆ ಅನರ್ಥ ಆಗದಂತೆ ಅದಕ್ಕೆ ಯಾರು ಅರ್ಥವನ್ನು ಕೊಟ್ಟಿದ್ದಾನೋ ಅದೇ ವೇದಕ್ಕೆ ಆಶ್ರಯ ಕೊಟ್ಟಿದ್ದು. ಆದ್ದರಿಂದ ಪರಮಾತ್ಮನಿಗೆ ಪೀಠ ಯಾವುದು ಅಂದ್ರೆ ವೇದವೇ ಪೀಠ. ಆ ಕ್ರಮದಲ್ಲಿ ಪರಮಾತ್ಮನಿಗೆ ಆ ಪೀಠ ಒಂದಾಗಿ ವೇದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಿ, ಇಲ್ಲ ಸಮಗ್ರ ವೇದಾಂತಗಳನ್ನು ಚಿಂತನೆ ಮಾಡಿ, ಹೀಗೆ ಪೀಠ ಸ್ಥಳವಿದೆಯೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡಾಲಂಕಾರವನ್ನೇ ಮಾಡಿ ಅದರ ಬಳಿಯ ಕಂಕಣಾಕಾರವನ್ನು ಒಳಗೆ ಮಾಡಿಕೊಂಡು ಮಂಕು ಮತಿಯ ತೊರೆದು ತ್ರಿಕೋಣ ಸ್ತುತಿಸಿ. ಇಲ್ಲಿ ತನಕ ನಾವು ನೋಡಿದ ಅಂಶವನ್ನೇ ಇಲ್ಲಿ ನಮಗೆ ಹೇಳ್ತಾ, ಇಲ್ಲಿರ್ತಕ್ಕಂತಹ ಈ ವರ್ತುಲಾಕಾರ ಇದರ ಒಂದು ಸ್ಮರಣೆಯನ್ನು ಮಾಡಿದ್ದೇವೆ. ಇದಾದ ಮೇಲೆ ತ್ರಿಕೋಣವನ್ನ ಅಂತಂದ್ರೆ ಒಂದು ಟ್ರಯಾಂಗಲ್ ತ್ರಿಕೋಣವನ್ನ ಮಾಡಲಿಕ್ಕೆ ಇದು ಎಲ್ಲಿ ಬರಬೇಕು? ವರ್ತುಲಾಕಾರ. ವರ್ತುಲಾಕಾರಕ್ಕೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದೇ ಆ ಒಂದು ತ್ರಿಕೋಣ. ಆ ತ್ರಿಕೋಣದಲ್ಲಿ ನಾವು ವಿಶೇಷವಾಗಿ ಏನನ್ನ ಚಿಂತನೆ ಮಾಡಬೇಕಲ್ಲಿ ಅಂತಂದ್ರೆ ಶ್ರೀಕಾರ ಮತ್ತು ಕ್ಲೀಂಕಾರ, ಕ್ಲೀಂಕಾರ. ನೋಡಿ, ಮೊಟ್ಟ ಮೊದಲನೇದಾಗಿ ನಾವು ತಿಳಿಬೇಕಾದದ್ದೇನು ಇದರಲ್ಲಿ ಅಂತಂದ್ರೆ, ಈ ಟ್ರಯಾಂಗಲ್ಗೆ ಅಭಿಮಾನಿ ಯಾರು? ಲಕ್ಷ್ಮೀ. ಇಷ್ಟು. ಷಟ್ಕೋಣಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು. ಈ ತ್ರಿಕೋಣ ಏನು ಅಂತಂದ್ರೆ ಅದನ್ನೇ ಇಲ್ಲಿ ತಿಳಿಸ್ತಾರೆ ನಮಗೆ. ತ್ರಿಕೋಣದಲ್ಲಿ 3 ಮೂಲೆಗಳು, ಆಯ್ತಾ? ಈ 3 ಮೂಲೆಗಳಲ್ಲಿ ನಾವು ಏನನ್ನ ಚಿಂತನೆ ಮಾಡಬೇಕು ಅಂತಂದ್ರೆ ವಿಜಯದಾಸರು ಹೇಳ್ತಾರೆ, ಇದನ್ನೇ ಶೃಂಗಬಿಂದು ಅಂತ. ತುದಿ ಭಾಗವನ್ನ ಶೃಂಗಬಿಂದು, ಆಯ್ತಾ? ಅಂದ್ರೆ ಶೃಂಗ ಅಂದ್ರೆ ಕೊಂಬು, ಕೊಂಬಿನ ತುದಿ ಭಾಗ. ಅದರಲ್ಲಿ ಈ ತುದಿ ಭಾಗ ಏನಿದೆ ಇದು ನಮಗೆ ಶ್ರೀಂ ಅಂತ ಬರೀಬೇಕು ಅಂತ. ಅದನ್ನೇ ಹೇಳಿ ಶ್ರೀಂಕಾರ, ಕ್ಲೀಂ, ಕ್ರೀಂ 3 ಲಕ್ಷ್ಮೀದೇವಿಯ ರೂಪಗಳು. ಶ್ರೀಂ ಎಂಬುದಕ್ಕೆ ಅಭಿಮಾನಿ, ಸತ್ವಗುಣಕ್ಕೆ ಅಭಿಮಾನಿಯಾದ ಸಾಕ್ಷಾತ್ ಲಕ್ಷ್ಮೀ ರೂಪ. ಇನ್ನು ಕ್ಲೀಂ ಎಂಬುದು ಇದು ಭೂರೂಪ, ಹ್ರೀಂ ಎಂಬುದು ದುರ್ಗಾ ರೂಪ. ಹಾಗಾದ್ರೆ ಸತ್ವ, ರಾಜಸ, ತಾಮಸ ಈ 3 ಗುಣಗಳಿಗೆ ಲಕ್ಷ್ಮೀದೇವಿ ಅಭಿಮಾನಿಯಾಗಿದ್ದಾಳೆ. ಇದರ ಚಿಂತನೆ ನಮಗೆ ಆಗಬೇಕು ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ, ಶ್ರೀಕಾರವನ್ನ ನಾವು ಇಲ್ಲಿ ಚಿಂತನೆ ಮಾಡಿದ್ರೆ ಇಚ್ಛಾಶಕ್ತಿ ಪ್ರಾಪ್ತಿಯಾಗುತ್ತಂತೆ. ಇನ್ನ ಕ್ಲೀಂಕಾರವನ್ನ ಚಿಂತನೆ ಮಾಡಿದ್ರೆ ಕ್ರಿಯಾಶಕ್ತಿ ಪ್ರಾಪ್ತಿಯಾಗುತ್ತಂತೆ. ಹ್ರೀಂಕಾರವನ್ನು ಚಿಂತನೆ ಮಾಡಿದ್ರೆ ಜ್ಞಾನಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತೆ. ಶ್ರೀಕಾರ ಇಚ್ಛಾಶಕ್ತಿ, ಕ್ಲೀಂಕಾರ ಆ ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಕ್ರಿಯಾಶಕ್ತಿ. ಇನ್ನು 3ನೇದು ಯಾವುದು ಅಂತಂದ್ರೆ ಜ್ಞಾನಶಕ್ತಿ. ಒಂದು ಕಾರ್ಯ ನಡಿಬೇಕಾದರೆ ಇಷ್ಟು ಅಂಶಗಳು ಇರಬೇಕು ಅಂತ ತಿಳಿಸ್ತಾರೆ. ಅದರಲ್ಲಿ ಮೊದಲಿಗೆ ಬೇಕಾದದ್ದು ಯಾವುದು? ನಮಗೆ ಒಂದು ಕಾರ್ಯ ಮಾಡಬೇಕಾದರೆ, ಈಗ ನಾವು ಉಪನ್ಯಾಸಕ್ಕೆ ಬರಬೇಕು ಅಂತ ಅನಿಸ್ಬೇಕಾದ್ರೆ ಏನಾಗಬೇಕು? ಇಚ್ಛಾಶಕ್ತಿ ಬರಬೇಕು, ಇಚ್ಛೆ ಪಡಬೇಕು. ಇಚ್ಛೆ ಪಡಲಿಲ್ಲ ಅಂದ್ರೆ ಮನೆಯಲ್ಲೇ ಕೂತಿರ್ಬೇಕು ನಾವು. ಇಚ್ಛೆ ಪಟ್ಟಿದ್ರಿಂದಾಗಿ ಮೊದಲಿಗೆ ಏನು? ಸಂಕಲ್ಪ.
ಸಂಕಲ್ಪ ಎಂಬುದೇನು? ಇಚ್ಛಾಶಕ್ತಿ. ಹಾಗಾದರೆ ಮೊದಲಿಗೆ ಸತ್ವ ಗುಣಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿಯ ರೂಪದ ಚಿಂತನೆ ಮಾಡಬೇಕು. ಹಾಗಾದರೆ ಒಂದು ಕಾರ್ಯವನ್ನು ಮಾಡಬೇಕಾದರೆ ಮೊದಲಿಗೆ ನಮ್ಮಲ್ಲಿ ಇರಬೇಕಾದದ್ದು ಯಾವುದು? ಇಚ್ಛಾಶಕ್ತಿ. ಅಪೇಕ್ಷೆ ಇದೆ, ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ಅದನ್ನು ತೊಡಗಲೇ ಇಲ್ಲ ಅಂದರೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡುವುದನ್ನೇ ಕ್ರಿಯಾಶಕ್ತಿ. ನಮ್ಮಲ್ಲಿ ಕಾರ್ಯ ನಡೀಬೇಕು. ಈಗ ಒಂದು ಕಾರ್ಯವನ್ನು ನಾನಿವತ್ತು ಉಪನ್ಯಾಸಕ್ಕೆ ಹೋಗಬೇಕು ಅನ್ನೋ ಇಚ್ಛೆ ಬಂತು. ಇಚ್ಛೆ ಬಂದ ಮಾತ್ರಕ್ಕೆ ಆ ಕಾರ್ಯ ನಡೆಯುವಲ್ಲ, ಅದರಲ್ಲಿ ಕ್ರಿಯೆ ಇರಬೇಕು. ಆ ಕ್ರಿಯೆ ಜೊತೆಗೆ ಜ್ಞಾನ ಪ್ರಾಪ್ತಿ ಆಗಬೇಕು. ಬಂದಿದ್ದೇನೆ, ಕೂತಿದ್ದೇನೆ, ಜ್ಞಾನ ಗಳಿಸಲಿಲ್ಲ ಅಂದ್ರೆ ವ್ಯರ್ಥ ಆಗುತ್ತೆ. ಹಾಗಾದ್ರೆ 3 ಕ್ರಿಯೆಗಳು ನಡಿಬೇಕು ನಮ್ಮಿಂದ. ಒಂದಾಗಿ ಇಚ್ಛಾಶಕ್ತಿ ಬರಬೇಕು, ಇದಾದ ಮೇಲೆ ಕ್ರಿಯಾಶಕ್ತಿ ಬರಬೇಕು, ಅಂದ್ರೆ ನಮ್ಮ ಪ್ರಯತ್ನ ಇರಬೇಕು, ಅದರ ಫಲವಾಗಿ ನಮಗೆ ಜ್ಞಾನ ಪ್ರಾಪ್ತಿ ಆಗಬೇಕು. ಈ 3 ಕ್ರಿಯೆಗಳನ್ನು ಮಾಡತಕ್ಕಂಥವಳು ಯಾರು ಅಂತಂದ್ರೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಮಾಡ್ತಾಳೆ ಅಂತ ತಿಳಿಸಿದ್ರು ನಮಗೆ. ನೋಡಿ, ಇದು ಯಾವಾಗ ಸೃಷ್ಟಿ ಪ್ರಕರಣವನ್ನು ನಾವು ತಗೊಂಡಾಗ ಇದಕ್ಕೊಂದು ವಿಶಿಷ್ಟವಾದ ಅಂಶವನ್ನ ಹೇಳ್ತಾರೆ ನಮಗೆ. ಹೇಗೆ ಅಂತಂದ್ರೆ, ಈಗ ಈ ಪರಮಾತ್ಮನ ಶ್ರೀಕಾರ ಇಚ್ಛಾಶಕ್ತಿ, ಈಂಕಾರ ಕ್ರಿಯಾಶಕ್ತಿ, ಹ್ರೀಂಕಾರ ಜ್ಞಾನಶಕ್ತಿ 3 ಮೂಲೆಗೆ ಬರೆಯೋ ಅಂತ. 3 ಮೂಲೆಗಳಲ್ಲಿ ಇದನ್ನು ನಾವು ಬರೆದು ಅದರಲ್ಲಿ ಯಾವ ಕ್ರಮದ ಚಿಂತನೆ ಮಾಡಬೇಕು ನಾವು ಅಂತಂದ್ರೆ, ಅಸೃಜಾವಸ್ಥೆಯಲ್ಲಿ ಇದು ನೇರವಾಗಿ ಸೃಷ್ಟಿ ಪ್ರಕರಣಕ್ಕೆ ಹೊರಟೋಯ್ತು ವಿಷಯ. ಅತ್ಯಂತ ಜಟಿಲವಾದ ಭಾಗ ಯಾವುದು ಅಂತಂದ್ರೆ ಸೃಷ್ಟಿ ಪ್ರಕರಣ. ಈ ಸೃಷ್ಟಿ ಪ್ರಕರಣದಲ್ಲಿ ಈಗ ನಾವು ನೀವು ಸೃಷ್ಟಿಗೆ ಬಂದಿದ್ದೇವೆ ಅಂತಂದ್ರೆ ಹೇಗೆ ಸೃಷ್ಟಿಗೆ ಬಂದ್ವಿ ನಾವು ಅನ್ನೋ ಒಂದು ವಿಷಯವನ್ನ ತಿಳಿದಿರಬೇಕು. ಜೀವ ನೋಡಿ, ಇವತ್ತಿನ ದಿವಸ ಲಕ್ಷ್ಮೀದೇವಿ ಪರಮಾತ್ಮನ ಸ್ತೋತ್ರ ಮಾಡಿ ಎಬ್ಬಿಸಿದ್ದಾಳೆ ಎಂಬುದು ಇದು ಚಾತುರ್ಮಾಸ್ಯದ ಅಂತ್ಯಕಾಲಕ್ಕೆ ಈ ಕಾರ್ಯ. ಆದರೆ ಇನ್ನು ಪ್ರಳಯ ಕಾಲದಲ್ಲೂ ಕೂಡ ಅಂತ್ಯ ಆದಾಗ, ಯಾವಾಗ ಪ್ರಳಯದ ಕೊನೆ ಭಾಗ ಯಾವಾಗ ಅಂತಂದ್ರೆ ಒಟ್ಟಾರೆ ಪ್ರಳಯಕ್ಕೆ 100 ವರ್ಷ. ಪ್ರಳಯ ಕಾಲ ಎಷ್ಟು ವರ್ಷ? 100 ವರ್ಷ. ನಮ್ಮ ನಿಮ್ಮ ಆಯುರ್ಮಾನದ 100 ವರ್ಷ ಅಲ್ಲ, ಬ್ರಹ್ಮದೇವರ ಆಯುರ್ಮಾನದ 100 ವರ್ಷ. ಅದರಲ್ಲಿ 87 ವರ್ಷಗಳ ಕಾಲ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇರುತ್ತಾರೆ. ಇದಾದ ಮೇಲೆ ಲಕ್ಷ್ಮೀದೇವಿ ಅಂಬೃಣಿ ನಾಮಕಳಾಗಿ ದೇವರನ್ನ ಎಬ್ಬಿಸ್ತಾಳೆ. ಆ ಎಬ್ಬಿಸೋ ಪ್ರಕ್ರಿಯೆಯನ್ನೇ ಆ ಕಾಲಕ್ಕೆ ಸ್ತೋತ್ರ ಮಾಡಿರ್ತಕ್ಕಂಥದ್ದೇ ಶ್ರುತಿಗೀತ ಅಂತ ಕರೆದು. ಶ್ರುತಿಗೀತೆಯಲ್ಲಿ ಸುಮಾರು 2,500 ವರ್ಷಗಳ ಕಾಲ ಲಕ್ಷ್ಮೀದೇವಿ ಪರಮಾತ್ಮನನ್ನ ತಾನು ಸ್ತೋತ್ರ ಮಾಡ್ತಾಳಂತೆ. ಹೀಗೆ ಸ್ತೋತ್ರ ಮಾಡಿದಾಗ ದೇವರು ಎದ್ದಾಗ ಇನ್ನು 10 ವರ್ಷ ಬ್ಯಾಲೆನ್ಸ್ ಇದೆ, ಯಾವುದು 100 ವರ್ಷದಲ್ಲಿ. ಆಗ ಅನೇಕ ವ್ಯಾಪಾರವನ್ನು ನಡೆಸ್ತಾನೆ. ಈಗ ಪ್ರಸ್ತುತ ಆ ವಿಷಯ ಇಲ್ಲಿ ಬೇಡ ಅಂದ್ರೆ ಬಿಡ್ತೇನೆ ಆ ವಿಷಯವನ್ನು. ಆ 10 ವರ್ಷಗಳ ಕಾಲ ಪರಮಾತ್ಮ ಅನಂತ ವ್ಯಾಪಾರವನ್ನು ನಡೆಸಿದ ಮೇಲೆ ಪ್ರಳಯ ಕಾಲ ಮುಗಿಯುವ ಸಂಧಿಕಾಲ ಬಂತು. ಯಾವುದಕ್ಕೆ ಸಂಧಿಕಾಲ? ಸೃಷ್ಟಿಗೆ ಸಂಧಿಕಾಲ. ಪ್ರಳಯ ಕಾಲ ಮುಗಿಯಿತು, ಇನ್ನು ಮುಂದೆ ಪರಮಾತ್ಮನ ಸೃಷ್ಟಿ ಪ್ರಾರಂಭ ಆಗಬೇಕು. ಆ ಮಧ್ಯದ ಸಂಧಿಯಲ್ಲಿ ಪರಮಾತ್ಮ ತಾನು ಮೊದಲಿಗೆ ಅಭಿವ್ಯಕ್ತ ಮಾಡಿದ ರೂಪ ಪುರುಷ ರೂಪ. ಅದಕ್ಕೆ ನಮ್ಮಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಮಾಡೋ ಕಾಲಕ್ಕೆ ಸೂಕ್ತದ ಹೆಸರೇನು? ಪುರುಷ ಸೂಕ್ತ ಅಂತಲೇ ಹೆಸರು. ಯಾಕೆ ಆ ಸೂಕ್ತವನ್ನು ಪುರುಷ ಅಂತಲೇ ಕರೆದು? ಪರಮಾತ್ಮ ಮೊದಲಿಗೆ ಅಭಿವ್ಯಕ್ತ ಮಾಡಿದ ರೂಪವೇ ಪುರುಷ ರೂಪ. ಎಷ್ಟು ಅಂಶವನ್ನು ಹೇಳ್ತಾರೆ. ಆಗ ಅಲ್ಲಿ ಪರಮಾತ್ಮ ಮಾಡಿರುವಂತಹ ಕಾರ್ಯ ಏನು ಅಂತಂದ್ರೆ, ಪ್ರಳಯ ಕಾಲದ ಕತ್ತಲು ಏನು ಆವರಿಸಿತ್ತಲ್ಲ ಅದನ್ನ ಪಾನ ಮಾಡಿದ ಪರಮಾತ್ಮ. ಪಾನ ಮಾಡಿರತಕ್ಕಂತಹ ಆ ಪರಮಾತ್ಮನ ರೂಪವೇ ಪುರುಷ ರೂಪ. ಆ ಪುರುಷ ರೂಪದಿಂದ ಏನ್ ಮಾಡಿದ ಪುನಃ ಅಂತಂದ್ರೆ
ತನ್ನ ರೂಪಗಳನ್ನೇ ಅಭಿವ್ಯಕ್ತ ಮಾಡಿದ. ಮೊದಲಿಗೆ ಪರಮಾತ್ಮ ತನ್ನ ಸೃಷ್ಟಿಯನ್ನ ತಾನೇ ಮಾಡ್ಕೊಂತಾನಂತೆ. ಇದನ್ನೇ ಏನಂತ ಕರೆದು ಶುದ್ಧ ಸೃಷ್ಟಿ ಅಂತ ಕರೆದು. ಸೃಷ್ಟಿ ಮೂರು ಪ್ರಕಾರವಾದ ಸೃಷ್ಟಿ: ಶುದ್ಧ ಸೃಷ್ಟಿ, ಮಿಶ್ರ ಸೃಷ್ಟಿ, ಜಡ ಸೃಷ್ಟಿ ಅಂತ ಕರೆದಿದ್ದಾರೆ. ಭಾಗವತ ಇದನ್ನು ಹೇಳುತ್ತೆ, ಯತ್ರ ತ್ರಿಸರ್ಗೋ ವೃಷ ಅಂತಂದು. ಮೂರು ಪ್ರಕಾರವಾದ ಸೃಷ್ಟಿಯನ್ನ ಪರಮಾತ್ಮ ತಾನು ಮಾಡ್ತಾನೆ. ಅದರಲ್ಲಿ ಮೊದಲನೇ ವರ್ಗ ಯಾವುದು ಅಂತಂದ್ರೆ ತನ್ನ ರೂಪಗಳನ್ನ ತಾನೇ ಅಭಿವ್ಯಕ್ತ ಮಾಡುವುದು. ಆ ಅಭಿವ್ಯಕ್ತದ ರೂಪ ಮೊದಲಿಗೆ ಪುರುಷ ರೂಪ ಏನಾಯಿತು? ವಾಸುದೇವ ರೂಪ ಆಯಿತು. ಪುರುಷ ರೂಪವೇ ವಾಸುದೇವ ರೂಪ ಆದದ್ದು. ಅದರಿಂದ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಈ ನಾಲ್ಕು ರೂಪಗಳು ಪರಮಾತ್ಮನಿಂದ ಮೊದಲಿಗೆ ಅಭಿವ್ಯಕ್ತವಾದ ರೂಪಗಳು. ಇದಾದ ಮೇಲೆ ಕೇಶವಾದಿ 12 ರೂಪಗಳು ಬಂದು 24 ರೂಪಗಳು ಬಂದು ಮತ್ತು ಮಾತೃಕಾ ರೂಪಗಳು ಅಭಿವ್ಯಕ್ತ ಆದವು. ಯಾಕೆ ಇದನ್ನ ತಿಳಿಸ್ತಾ ಇದ್ದೇವೆ ಮಾತೃಕಾ ರೂಪಗಳು ಅಂತಂದ್ರೆ, ಮುಂದಿನ ವಲಯಗಳು ಏನಿದೆ ಅಲ್ಲಿ ಅಕಾರದಿಂದ ಕ್ಷಕಾರ ತನಕ ನಾವು ಲಿಪಿಸಬೇಕಲ್ಲಿ. ಮಾಡಬೇಕಾದರೆ ಈ ಅಕ್ಷರಗಳನ್ನ ನಾವು ಯಾಕೆ ಚಿಂತನೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಆಗ ಈ ಅಕ್ಷರ ಪ್ರತಿಪಾದ್ಯ ಪರಮಾತ್ಮ ಅನ್ನೋ ಜ್ಞಾನ ನಮಗೆ ಯಾವಾಗ ಬಂದಿರಬೇಕು ಅಂತಂದ್ರೆ, ಪರಮಾತ್ಮ ತನ್ನ ಸೃಷ್ಟಿ ಕಾಲದಲ್ಲೇ ಮೊದಲಿಗೆ ಇದ್ದಂತಹ ಮೂಲ ರೂಪ ಯಾವುದು? ಅದು ನಾರಾಯಣ ರೂಪ. ಆ ನಾರಾಯಣ ರೂಪದಿಂದ ತಾನು ಪ್ರಳಯ ಕಾಲದ ಆ ಅಂತ್ಯದಲ್ಲಿ ತಾನು ಅಭಿವ್ಯಕ್ತ ಮಾಡಿದ ರೂಪ ಯಾವುದು? ಪುರುಷ ರೂಪ. ಆ ಪುರುಷ ರೂಪವೇ ಏನಾಯಿತು? ವಾಸುದೇವ ರೂಪ ಆಯಿತು. ಅದರಿಂದ ಎಷ್ಟು ರೂಪ ಹೊರಟಿತು? ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಮೂಲ ರೂಪಿ ನಾರಾಯಣ. 5 ಪಂಚರೂಪಗಳು. ಪಂಚರೂಪಾತ್ಮಕ ಹರಿಗೆ, ಪಂಚರೂಪಾತ್ಮಕನೇ ದೈವ, ಪಂಚಮುಖ ಚಕ್ರಾದಿಗಳು, ಕಿಂಕರರು, ಶ್ರೀಹರಿಗೆ ಪರಮಾತ್ಮನ 5 ರೂಪದ ಚಿಂತನೆ. ಇದೇ ನಮಗೆ ಅಲಂಕಾರ ಪಂಕ್ತಿಯಲ್ಲಿ ಕೂಡಿಸಬೇಕಾದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಈ ರೂಪಗಳನ್ನೇ ಯಾಕೆ ಚಿಂತನೆ ಮಾಡ್ತೇವೆ ಅಂತಂದ್ರೆ, ಇದು ಸೃಷ್ಟಿಯ ಪ್ರಾರಂಭದಲ್ಲಿ ಮೊದಲಿಗೆ ಅಭಿವ್ಯಕ್ತವಾದ ರೂಪಗಳಿವೆ. ಅದಕ್ಕೆ ಅಲ್ಲೂ ಒಂದು ವ್ಯತ್ಯಾಸ ಇದೆ. ಅನೇಕ ಮಂದಿಗೆ ಇದೊಂದು ಜಿಜ್ಞಾಸ ಬಂದಿರಬಹುದೇನು. ಮೊದಲನೇ ಸ್ಥಾನ ಯಾವುದು ಅಲಂಕಾರ ಪಂಕ್ತಿಯಲ್ಲಿ? ಅನಿರುದ್ಧ ರೂಪ ಮಾಡುದು. ಅದ್ಯಾಕೆ ಅಲ್ಲಿ ಬರಬೇಕಾದ ರೂಪ ಯಾವುದಾಗಿತ್ತು? ನಾರಾಯಣ ರೂಪ ಬರಬೇಕಿತ್ತು. ಆದರೆ ಅನಿರುದ್ಧ ರೂಪ ಯಾಕೆ ಬಂತು ಅಂತಂದ್ರೆ, ಅಲ್ಲಿ ತಗೊಂಡಿದ್ದು ನಾವು ಅವರೋಹಣ. ಅಂದ್ರೆ ಹೇಗೆ ಅಂತಂದ್ರೆ, ಆ ಪರಮಾತ್ಮ ಸೃಷ್ಟಿ ಮಾಡಿದಾಗ ಮೊದಲನೇ ರೂಪ ಯಾವುದು? ನಾರಾಯಣ ರೂಪ. ಅದು ಮೂಲ ರೂಪ. ಮೂಲ ರೂಪದಿಂದ 4 ರೂಪಗಳು ಹೋದವು. ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ರಿವರ್ಸ್ ಆಗುತ್ತೆ. ಆದಾಗ ಏನಾಯ್ತು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅಂದ್ರೆ ಏನಾಯ್ತು? ಯಾವ ರೂಪ ಎಲ್ಲಿಂದ ಬಂದಿತ್ತೋ ಆ ರೂಪ ಅದರ ಒಳಗಡೆ ಸೇರಿಕೊಂಡು ಕೊನೆಯದಾಗಿ ಒಳಗಡೆ ಸೇರುತ್ತೆ. ಅಂದ್ರೆ ಇದರ ಆಂತರ್ಯ ಅಲ್ಲಿ ಕೂಡಿಸೋ ಕಾಲಕ್ಕೆ ನಮ್ಮಲ್ಲಿ ಲಯ ಚಿಂತನೆ ಬರಬೇಕು ಅಂತಂದ್ರು. ಹೀಗೆ ಲಯ ಚಿಂತನೆಯನ್ನ ಮಾಡಿದ್ರೆ ಏನು ಫಲ ನಮಗೆ ಅಂತಂದ್ರೆ, ಇದಕ್ಕೆ ವಾದಿರಾಜ ಸ್ವಾಮಿಗಳು ತಾವು ಒಂದು ಮಾತನ್ನ ಹೇಳ್ತಾರೆ ನಮಗೆ. ಅವರು ಪಂಚೀಕರಣ ಅನ್ನೋ ಒಂದು ಆಟವನ್ನ ಕೊಟ್ಟಿದ್ದಾರೆ. ಅನೇಕ ಹೆಣ್ಣುಮಕ್ಕಳೆಲ್ಲ ಆಡ್ತಾರೆ. ಅದು ಗುರುಮುಖೇನ ಪಾಠ ಆಗಬೇಕು, ಬಹಳ ಜಟಿಲ ಅದು. ಅದರಲ್ಲಿ ನಮಗೆ ತಿಳಿಸಿರೋ ಅಂಶಗಳು ಏನು ಅಂತಂದ್ರೆ, ಬೆಳಗಿನ ಕಾಲದಲ್ಲಿ ಸೃಷ್ಟಿ ಪ್ರಕರಣ, ಮಧ್ಯಾಹ್ನಕ್ಕೆ ಸ್ಥಿತಿ ಪಾಲನೆಯ ಚಿಂತನೆ ಮಾಡಬೇಕು. ಅದಕ್ಕೊಂದು ಅದರದೇ ಆದಂತಹ ಕ್ರಮ ಇದೆ, ಚೌಕಾಬಾರ ಆಡಿದಂತೆ ಇರುತ್ತೆ. ಆಮೇಲೆ ಸಾಯಂಕಾಲಕ್ಕೆ ಲಯ ಚಿಂತನೆ. ಹೀಗೆ ಯಾರು ಪರಮಾತ್ಮನ ಸೃಷ್ಟಿ, ಸ್ಥಿತಿ, ಲಯದ ಚಿಂತನೆ ಮಾಡ್ತಾರೋ ಜನ್ಮ ಜನ್ಮಗಳನ್ನ ದಾಟಿಸ್ಕೊತಾರಂತೆ ಪರಮಾತ್ಮ. ಈ ಅನುಸಂಧಾನ ಅಲಂಕಾರಕ್ಕೆ ಕೂತ್ಕೊಳ್ಳೋರ್ಗೂ ಇರಬೇಕು, ಕೂಡ್ಸೋರ್ಗೂ ಇರಬೇಕು, ನೋಡೋರ್ಗೂ ಇರಬೇಕು. ಇಷ್ಟು ಅಂಶ ತಿಳಿಸ್ತಾರೆ ನೋಡಿ. ಹಾಗಾದ್ರೆ ಬಿಂಬೋಪಾಸನೆ ಅಂತಂದ್ರೆ ಬರೀ ನಾವು ಚಕ್ರಾಬ್ಜ ಮಂಡಲ ಹಿಡ್ಕೊಂಡು ಬಿಂಬೋಪಾಸನೆ ಅಲ್ಲ, ಮಾಡುವ ಪ್ರತಿಯೊಂದು ಕ್ರಿಯೆಗಳಲ್ಲೂ ಬಿಂಬೋಪಾಸನೆ ಚಿಂತನೆ ಬರಬೇಕು. 5 ಜನ ಬ್ರಾಹ್ಮಣರಲ್ಲಿ ಪರಮಾತ್ಮನ 5 ರೂಪಗಳ ಚಿಂತನೆ ಮಾಡಿದ್ದೇವ. ಪರಮಾತ್ಮ ಹೀಗೆ ಈ ಕ್ರಮದಲ್ಲಿ ಲಯ ಕಾಲದಲ್ಲಿ ತಾನು ಮಾಡ್ತಾನೆ. ಈ 5 ರೂಪಗಳೊಟ್ಟಿಗೆ ಇನ್ನು ಉಳಿದಂತಹ ಯಾವುದು ಮಾತೃಕಾ ರೂಪಗಳು 51,
ಅಂತಂದ್ರೆ 56 ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಹೇಗೆ ಸಿಕ್ತು ನಿಮ್ಗೆ 56 ರೂಪ ಅಂತಂದ್ರೆ ಅದನ್ನೇ ತಿಳಿಸ್ತಾರೆ. ಸಂಖ್ಯಾಖ್ಯವಾಗಿ ಅಕ್ಷರವನ್ನ ತಗೊಂಡಾಗ ಆಗ ಪರಮಾತ್ಮನ ವಿಭೂತಿ ರೂಪಗಳ ಚಿಂತನೆ ಪ್ರಾಪ್ತಿ. ವಿಭೂತಿ ರೂಪ ಅಂದ್ರೆ ಏನು? ಇದೆಲ್ಲ ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ ಜಟಿಲವಾದ ಪ್ರಮೇಯ ಭಾಗ ಇದು. ವಿಭೂತಿ ಯೋಗ ಅಂದ್ರೆ ಏನು? ಪರಮಾತ್ಮನ ವ್ಯಾಪ್ತಿಯನ್ನು ನಾವು ಹೇಗೆ ತಿಳಿದೇವು? ಇದೆಲ್ಲದಕ್ಕೂ ಕೂಡ ಒಂದು ಈಗ ಪರಮಾತ್ಮ ಘೃಣಿ ಅನ್ನೋ ಶಬ್ದದಲ್ಲಿ 56 ರೂಪಗಳು. ಇದು ಹೇಗೆ ಸಿಕ್ತು ನಿಮ್ಗೆ ಲೆಕ್ಕ ಅಂತಂದ್ರೆ, ಒಂದು ಪುಷ್ಪದಲ್ಲಿ, ಒಂದು ಹೂವಿನಲ್ಲಿ ದೇವರ ಎಷ್ಟು ರೂಪ ಇದೆ? 161 ರೂಪ ಇದೆ. ಹೇಗೆ ಸಿಕ್ಕು ಲೆಕ್ಕ? ಹೂ, ಶ, ಪ. ಹೂ ಅಂದ್ರೆ ಪಕಾರ, 1ನೇ ಅಕ್ಷರ. ಶ ಅಂದ್ರೆ 6ನೇ ಅಕ್ಷರ. ಶಂಕರ ಶ ಆದ ನಂತರದ ಶ 6ನೇ ಅಕ್ಷರ ಬಂತು. ಪ ಪುನಃ ಒಂದು ಬಂತು. ಅಂಕಾನಾಂ ವಾಮದೋಗತಿ ಮಾಡಿದ್ರೆ ಎಷ್ಟು ಬರುತ್ತೆ? ಹಿಂಗೆ ಓದಿದ್ರೆ ಎಷ್ಟು ಬರುತ್ತೆ? 161 ಬರುತ್ತೆ. ಹಾಗಾದರೆ ಒಂದು ಹೂವಿನಲ್ಲಿ, ಒಂದು ಪುಷ್ಪದಲ್ಲಿ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ? 161 ರೂಪ. ಪ್ರತಿಯೊಂದರಲ್ಲೂ ಇದೆ ಚಿಂತನೆ. ದೀಪದಲ್ಲಿ ದೇವರ ಎಷ್ಟು ರೂಪ? 13 ರೂಪ. ಹೌದಾ? ಮೊನ್ನೆ ಹೇಳಿದ್ರು ಮೊದಲನೇ ದಿವಸದಲ್ಲಿ. ದೀಪ 3, ಪ 1, 31. ಅಂಕಾನ ವಾಮದೋಗತಿ 31 ಉಲ್ಟ ಮಾಡಿದ್ರೆ 13 ಪರಮಾತ್ಮನ ರೂಪಗಳು ದೀಪದಲ್ಲಿ. ಈ ಚಿಂತನೆ ಬರಬೇಕು. ಇನ್ನ ಘೃಣಿ ಶಬ್ದದಲ್ಲಿ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ? 56. ಹಾಗೆ ಘೃ ಅಂತಂದ್ರೆ 2 ಅಕ್ಷರ. ಘ ಪ್ಲಸ್ ರ ಎಷ್ಟಾಯ್ತು? 4. ಗ ಗ ಗ ಘ 4ನೇ ಅಕ್ಷರ. ರ 2. 4 ಪ್ಲಸ್ 2 ಎಷ್ಟಾಯ್ತು? 6. ನಿ ನ 5ನೇ ಅಕ್ಷರ. 65 ಆಯ್ತು. ಅದನ್ನು ಉಲ್ಟ ಮಾಡಿದ್ರೆ ಎಷ್ಟು ಬಂತು ನಮಗೆ? 56 ಪರಮಾತ್ಮನ ರೂಪ. ಯಾವ 56 ರೂಪಗಳು ಇದೆ ಅಂತಂದ್ರೆ, ಈಗ ಪರಮಾತ್ಮನ ಸೃಷ್ಟಿಯ ಪ್ರಕರಣವನ್ನು ಚಿಂತನೆ ಮಾಡಬೇಕು. ಮಾತೃಕಾ ರೂಪಗಳು ಎಷ್ಟು? ಏಕೋತ್ತರ 50 ವರ್ಣಗಳು. 51 ಅಕಾರದಿಂದ ಶಕಾರ ತನಕ ಎಷ್ಟು ಅಕ್ಷರಗಳು? 51 ಅಕ್ಷರಗಳು. ಅದರ ಜೊತೆಗೆ ಈ ಮೊದಲನೇ 5 ರೂಪಗಳನ್ನು ತಗೊಳ್ಳಿ. ಯಾವುದು? ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ನಾರಾಯಣ. 51 ಕೂಡಿಸು 5 ಎಷ್ಟಾಯಿತು? 56. ಹಾಗಾದ್ರೆ ಘೃಣಿ ಶಬ್ದದಲ್ಲಿ ಪರಮಾತ್ಮ ಎಷ್ಟು ರೂಪದಿಂದ? 51 ಮಾತೃಕಾ ರೂಪಗಳು ಮತ್ತು ವಾಸುದೇವಾದಿ ಪಂಚರೂಪಗಳು ಸೇರಿಸಿದಾಗ ಎಷ್ಟಾಯಿತು? 56 ರೂಪಗಳು ಘೃಣಿ ಶಬ್ದದಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದಾನೆ ಅಂತ ತಿಳಿಸ್ತಾನೆ. ಆಯ್ತು. ಈಗ ವಸ್ತುತಃ ನಮಗೆ ಬೇಕಾದಂತ ಅಂಶ ಯಾವುದು ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ಈ ಒಂದು ತ್ರಿಕೋಣ ಏನಿದೆ ಇದು ನಮ್ಮ ವಲಯದಲ್ಲಿ ಯಾವುದಕ್ಕೆ ದ್ಯೋತಕವಾಗಿದೆ? ಲಿಂಗ ಶರೀರಕ್ಕೆ ಇದು ದ್ಯೋತಕವಾಗಿದೆ. ಈ ಲಿಂಗ ಶರೀರ ಅಂದ್ರೆ ಏನು? ಅದನ್ನು ಮೊದಲು ನಾವು ತಿಳ್ಕೋಬೇಕು. ಯಾಕೆ ಮುಂದೆ ಅದೇ ವಿಷಯಗಳೇ ಬರ್ತಾ ಹೋಗುತ್ತೆ ನಮಗೆ. ಆದ್ದರಿಂದ ಲಿಂಗ ಶರೀರ ಹೇಗೆ ಸೃಷ್ಟಿಯಾಯಿತು? ಇದು ಸೃಷ್ಟಿಯಾದದ್ದು ಅನಾದಿ ಕಾಲದಿಂದ ಇರೋದು. ನೋಡಿ, ಈ ಅಂಶಗಳನ್ನೆಲ್ಲ ಅತಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಜೀವನಿಗೆ ಅನಾದಿ ಕಾಲದಿಂದ ಆವರ್ಕ ಆಗಿರೋದೇ ಲಿಂಗ ಶರೀರ. ಹೇಗೆ ಅಂತಂದ್ರೆ, ಈಗ ಅಕ್ಕಿ ಜೊತೆಗೆ ಭತ್ತನೂ ಇರುತ್ತೆ. ಹೊಟ್ಟು ಕೂಡ ಅಕ್ಕಿ ಬಂದ ಮೇಲೆ ಹೊಟ್ಟು ಬಂದು ಕೂತ್ಕೊಳ್ಳೋದಲ್ಲ, ಅಥವಾ ಹೊಟ್ಟು ಮೊದಲು ಬಂದ್ಬಿಟ್ಟಿದ್ದು ಆಮೇಲೆ ಅಕ್ಕಿ ಬಂದು ಅಲ್ಲ. ಎರಡೂ ಜೊತೆಗೆ ಯಾಕೆ ಬಂದು ಕೂತ್ಕೊಳ್ಳೋದು? ಹೇಗೋ ಅದರಂತೆ ಈಗ
ಆ ಜೀವ ಒಳಗಡೆ ಇದ್ದಾನೆ, ಆದ್ರೆ ಜೀವ ಇನ್ನು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಲಿಂಗ ಶರೀರವೆಂಬ ಆವರಕ ಕೂತಿದೆ. ಹಾಗೇನ್ ಮಾಡಬೇಕು? ಆ ಲಿಂಗ ಶರೀರ ಅತ್ಯಾಗಿ ಆವರಕ ಆಗಿರೋದ್ರಿಂದ ಭಗವದ್ ದರ್ಶನಾದಿಗಳು ನಮಗೆ ಸ್ಪಷ್ಟ ಆಗ್ತಾ ಇದೆ. ಈಗ ಈ ಗೋಡೆ ಇರೋದ್ರಿಂದಾಗಿ ಗರ್ಭಗುಡಿಯಲ್ಲಿರ್ತಕ್ಕಂತಹ ಪರಮಾತ್ಮನ ದರ್ಶನ ಆಗ್ತಾ ಇಲ್ಲ. ಯಾಕಾಗ್ತಿಲ್ಲ? ಈ ಒಂದು ಆವರಕ ಇದೆ. ಅದರಂತೆ ಜೀವನಿಗೂ ಕೂಡ ಯಾಕೆ ಭಗವದ್ ದರ್ಶನ ಇರಲಿ, ನಾನ್ ಯಾರು ಅನ್ನೋ ಜ್ಞಾನವೇ ಇಲ್ಲ ನಮಗೆ. ಸುಮ್ಮನೆ ನಾವು ಜಗಳದಲ್ಲಿ ನಂಬ್ತಾ ಇರ್ತೀವಿ, ನಾನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ನಾನು ಯಾರು ಅಂತಾನೆ ಗೊತ್ತಿಲ್ಲ. ರಾತ್ರಿ 3 ಚಪಾತಿ ತಿನ್ನೋನು ರಥ ಮುಗೀತು ಅಂತ 4 ಚಪಾತಿ ತಿನ್ಬಿಟ್ಟ. ನಾಳೆ ಬೆಳಗ್ಗೆ ಎಫೆಕ್ಟ್ ಆಯ್ತು, ನೋಡ್ರಿ ನನ್ಗೆ ಗೊತ್ತಾಗ್ಲಿಲ್ಲ, 3 ತಿನ್ಬೇಕಾದ 4 ತಿನ್ಬಿಟ್ರೆ ಬೇಡಪ್ಪ ನನ್ನ ಕಥೆ. ಹಂಗಾದ್ರೆ ಏನರ್ಥ? ಎಷ್ಟು ತಗೋಬೇಕು ಅನ್ನೋರು ಆ ಜ್ಞಾನನೇ ನಮಗಿಲ್ಲ ಅಂತಂದ್ರೆ ಇನ್ನು ದೇವರ ಬಗ್ಗೆ ನಾವೇನ್ ತಿಳ್ಕೊಳ್ಳಿಕ್ ಸಾಧ್ಯ? ಹಾಗಾದ್ರೆ ಪರಮಾತ್ಮ ನಮಗೆ ಯಾಕೆ ಗೋಚರ ಆಗ್ತಾ ಇಲ್ಲ ಅಂತಂದ್ರೆ ಈ ಗೋಡೆಯಂತೆ ಒಂದು ಆವರಣವೇ ಲಿಂಗ ಶರೀರ. ಆ ಲಿಂಗ ಶರೀರ ಒಳಗಡೆ ಜೀವ, ಇದು ಅನಾದಿ ಕಾಲದಿಂದ ಒತ್ತಟ್ಟಿಗೆ ಒಂದು ಕಡೆ ಕೂತಿದೆ. ಈ ಕೂತಿರ್ತಕ್ಕಂತಹ ಜೀವರನ್ನ ಪರಮಾತ್ಮ ತಾನೇನು ಮಾಡ್ತಾನೆ? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮೊದಲನೇ ಅಧ್ಯಾಯದಲ್ಲೇ ಈ ವಿಷಯವನ್ನು ತಗೊಂತಾರೆ. ಸೃಷ್ಟಿ ಪ್ರಕರಣದ ಬಗ್ಗೆ ತಾವು ಹೇಳಬೇಕಾದ್ರೆ ಪರಮಾತ್ಮ ಜೀವರನ್ನ ಹ್ಯಾಂಗ ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಸಾ ಸೃಜ್ಯ ಸೃಷ್ಟೋ ಅಂತ ತಿಳಿಸ್ತಾರೆ. ಮುಷ್ಟಿ ಸೃಷ್ಟಿಯನ್ನ ಮಾಡ್ತಾನಂತೆ ಪರಮಾತ್ಮ ಜೀವರನ್ನು. ನೀವು ಹೇಗಿದ್ವಿ ಅಂತಂದ್ರೆ ಅಸೃಜ್ಯಾವಸ್ಥೆಯಲ್ಲಿ ಇದ್ವಿ ನಾವು. ಏನು ಅಸೃಜ್ಯಾವಸ್ಥೆ? ಟೆಕ್ನಿಕಲ್ ಶಬ್ದ ಆಗಬಾರ್ದು. ಸೃಜ್ಯಾವಸ್ಥೆ ಅಂದ್ರೆ ಸೃಷ್ಟಿಗೆ ಬಂದಿರೋದು. ಈಗ ನೀವಿರೋ ಅವಸ್ಥೆ ಯಾವುದು? ಸೃಜ್ಯಾವಸ್ಥೆ. ನಾವು ಸೃಷ್ಟಿಗೆ ಬರದೇ ಇರತಕ್ಕಂತಹ ಅವಸ್ಥೆ ಯಾವುದು? ಅಸೃಜ್ಯಾವಸ್ಥೆ ಅಂತ. ಆ ಅಸೃಜ್ಯಾವಸ್ಥೆಯಲ್ಲಿ ಅನಂತ ಜೀವರಾಶಿಗಳಿದ್ದಾರೆ, ಅನಂತ ಬ್ರಹ್ಮರಿದ್ದಾರೆ, ಅನಂತ ಋಷಿಗಣಸ್ಥರಿದ್ದಾರೆ. ಆಯ್ತಾ? ಅದರಲ್ಲಿ ಪರಮಾತ್ಮ ತಾನೇನು ಮಾಡ್ತಾನೆ? ಈಗ ಲಕ್ಷ್ಮೀದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾಳೆ. ಸ್ತೋತ್ರ ಮಾಡಿದಾಗ ಪರಮಾತ್ಮ ತಾನು ಸೃಷ್ಟಿಗಾಗಿ ತೊಡಗುತ್ತಾನೆ. ಭೂತೇಹಿ ನಿಜಾಶ್ರಿತ ಜನೈಹಿ ಸ ಸೃಜ್ಯ ಸೃಷ್ಟೋ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆಗ ಪರಮಾತ್ಮನ ಇಚ್ಛೆಗೆ ಬರುತ್ತಂತೆ, ನಾನು ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮ ಇಚ್ಛೆಯನ್ನು ಪಟ್ಟು ಅನಂತ ಜೀವರಾಶಿಗಳು ಹೇಗೆ ಈ ಮಂತ್ರಾಕ್ಷತೆ ಕಾಳು ಅನಂತವಾಗಿ ಕೂತಿದ್ಯೋ ಅದರಂತೆ ಜೀವರು ಕೂತಿದ್ದಾರೆ. ಕೂತಾಗ ಪರಮಾತ್ಮ ಏನು ಮಾಡದ? ಲೋಕದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ, ಅದನ್ನು ಯಥಾವತ್ತಾಗಿ ತಗೋಬಾರದು. ಹೇಗೆ ಅಂತಂದ್ರೆ, ಈಗ ಭತ್ತದ ಚೀಲ ಇದೆ, ರೈತ ಏನು ಮಾಡ್ದ? ಕೈಯನ್ನು ಹಾಕದ, ಒಂದಿಷ್ಟು ಭತ್ತ ಬಂತು ಕೈಗೆ, ಅದನ್ನು ಕೃಷಿ ಭೂಮಿಗೆ ಎರಚಿದ. ಅದರಂತೆ ದೇವರು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಸ್ವಲ್ಪ ವ್ಯತ್ಯಾಸ ಇದೆ. ಏನದು ಅಂತಂದ್ರೆ, ರೈತ ತಾನು ಭತ್ತದ ಚೀಲದ ಒಳಗೆ ಕೈ ಹಾಕಿ ಒಂದಿಷ್ಟು ಭತ್ತವನ್ನು ತಗೊಂಡಾಗ ಅವನಿಗೆ ಯಾವ ಭತ್ತ ಮೊಳಕೆ ಒಡೆಯುತ್ತೆ, ಯಾವುದು ಒಡೆಯೋಲ್ಲ ಅನ್ನೋ ಜ್ಞಾನ ಇರೋಲ್ಲ. ಆದ್ರೆ ಪರಮಾತ್ಮನ ಕೈಗೆ ಅನಂತ ಜೀವರಾಶಿಗಳಿದ್ದಾರೆ. ಒತ್ತಟ್ಟಿಗೆ ದೇವರ ಕೈಗೆ ತಗೊಂಡಾಗ ಯಾರು ಕೈಗೆ ಬರಬೇಕೋ ಅವರು ಮಾತ್ರ ಬಂದಿರ್ತಾರೆ. ಈಗ ನಾನೇನು ಎಣಿಸಿರ್ಲಿಲ್ಲ ಇದೇ ಕಾಳು ಬರಬೇಕು ಅಂತ, ಸುಮ್ಮನೆ ನನ್ನ ಕೈಗೆ ಬಂತು. ನೋಡಿ, ನಮ್ಮಲ್ಲಿ ಅಜ್ಞಾನದಿಂದಾಗಿ ನಾವು ತಗೊಳ್ಳಿಕ್ಕು, ಪರಮಾತ್ಮ ತಾನು ತಗೊಂಡಾಗ ಹೇಗೆ ತಗೊಂಡಿದ್ದಾನೆ? ಚ ಅರ್ಥೇಶು ಅಭಿಜ್ಞಃ. ಪರಮಾತ್ಮ ಹೇಗೆ ತಗೊಂಡಿದ್ದಾನಂತೆ? ಈ ಬ್ರಹ್ಮದೇವರ ಕಲ್ಪದಲ್ಲಿ ಯಾರು ಸೃಷ್ಟಿಗೆ ಬರಬೇಕೋ ಅವರು ಮಾತ್ರ ದೇವರ ಕೈ ಬಂದು ಕೂತ್ಕೊಂತಾರಂತೆ. ಇಷ್ಟು ಅಚಿಂತ್ಯ ವ್ಯಾಪಾರ ಪರಮಾತ್ಮ ತಾನು ನಡೆಸ್ತಾನೆ ಅಂತ ತಿಳಿಸುದು. ಹಾಗಾದ್ರೆ ದೇವರ ಕೈ ಹಾಕಿದ್ದಾನೆ ಅಂತಂದ್ರೆ ಈ ಬ್ರಹ್ಮದೇವರ ಕಲ್ಪದಲ್ಲಿ ಒಂದು ಸೂಕ್ಷ್ಮವಾದ ಪ್ರಶ್ನೆ, ನಾವು ಹಿಂದಿನ ಬ್ರಹ್ಮದೇವರ ಕಲ್ಪದಲ್ಲಿ ಯಾಕೆ ಬರಲಿಲ್ಲ? ಮುಂದಿನ ಬ್ರಹ್ಮದೇವರ ಕಲ್ಪದಲ್ಲಿ ಆದ್ರೂ ಬರ್ಬೋದಿತ್ತಲ್ಲ, ಈಗಲೇ ಯಾಕೆ ಬಂದ್ರಿ? ಭಗವದ್ ನಿರ್ಣಯ. ಯಾವುದನ್ನ ಆಧರಿಸಿ ಪರಮಾತ್ಮ ತಾನು ನಿರ್ಣಯ ಮಾಡ್ತಾನೆ ಅಂತಂದ್ರೆ, ಅಸೃಜ್ಯಾವಸ್ಥೆಯಲ್ಲೂ ಕೂಡ ನಮ್ಮಿಂದ ಆಗ್ತಕ್ಕಂತಹ ಒಂದು ವ್ಯಾಪಾರ ಉಸಿರಾಟದ ವ್ಯಾಪಾರ.
ಬಂದಾಗ ಯಾರು ಅವರ ಸಾಧನೆ ಪಕ್ವತಾ ಸ್ಥಾನಕ್ಕೆ ಬಂದಿದೆಯೋ ಅಂತವರು ಮಾತ್ರ ದೇವರ ಕೈಯನ್ನು ಸೇರ್ತಾರಂತೆ. ಇಷ್ಟು ಅಚಿಂತ್ಯ ವ್ಯಾಪಾರ ಪರಮಾತ್ಮ ತಾನು ನಡೆಸುತ್ತಾನೆ ಅಂತ ತಿಳಿಸುತ್ತೆ. ಈಗ ಬಂದಂತಹ ಜೀವರಾಶಿಗೆ ಇನ್ನೂ ನಿದ್ರೆಯಲ್ಲೇ ಇರ್ತಾನೆ, ಅವನಿಗೆ ಇನ್ನು ಎಚ್ಚರಾವಸ್ಥೆ ಇಲ್ಲ, ಸುಖ ದುಃಖಾದಿಗಳ ಅನುಭವ ಇಲ್ಲ. ಆ ಅನುಭವ ಬರೋ ಆ ಒಂದು ಅನುಭವವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಶ್ರೀ ಭೂ ದುರ್ಗಾ. ಅದೇ ಕೈಗೆ ತಿಳಿಸಿದ್ದು ಶ್ರೀ ಕ್ಲೀಂ ಹ್ರೀಂ. ಆ ಜೀವನಲ್ಲಿ ಇಚ್ಛಾಶಕ್ತಿ, ನಾನು ಇಂತಹ ಕಾರ್ಯ ಮಾಡಬೇಕು, ಅದೇನು ಪೂರ ಒಳ್ಳೆ ಕಾರ್ಯನೇ ಆಗ್ಬೇಕು ಅಂತಿಲ್ಲ. ಜೀವನ ಯೋಗ್ಯತಾನುಸಾರ ಅವನಿಂದ ಏನಿದೆ ಆ ಕಾರ್ಯವನ್ನ ಅದು ಅಭಿವ್ಯಕ್ತ ಮಾಡತಕ್ಕಂಥದ್ದು ಹೇಗೆ ಆಗುತ್ತೆ ಅಂತಂದ್ರೆ, ಜೀವ ಇದ್ದಾನೆ, ಜೀವನಿಗೆ ಆವರ್ಕವಾದ ಲಿಂಗ ಶರೀರ ಇದೆ, ಆ ಲಿಂಗ ಶರೀರಕ್ಕೂ ಜೀವನಿಗೂ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿಲ್ಲ. ಬಲ್ಬ್ ಇದೆ, ಎಲೆಕ್ಟ್ರಿಸಿಟಿನೂ ಇದೆ, ಜೀವನೂ ಇದ್ದಾನೆ, ಲಿಂಗ ಶರೀರವೂ ಇದೆ. ಎರಡು ಕನೆಕ್ಟ್ ಆಗಬೇಕಾದ್ರೆ ಏನಿರಬೇಕು? ಒಂದು ಸ್ವಿಚ್ ಅದುಮೋಲ್ ಇರಬೇಕು. ಆ ಸ್ವಿಚ್ ಅನ್ನು ಅದಮ್ಮಿದ್ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಹೇಳಿದ್ಯಾರು? ಪರಮಾತ್ಮ. ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಇದನ್ನೇ ನಮ್ಮಲ್ಲಿ ತಿಳಿಸಿದ್ದು. ಹಾಗಾದರೆ ಆ ಜೀವನಿಗೂ ಮತ್ತು ಲಿಂಗ ಶರೀರಕ್ಕೂ ಸಂಬಂಧವನ್ನು ಏರ್ಪಡಿಸೋದೇನಿದೆ, ಇದೇ ಪರಮಾತ್ಮ ಮಾಡುವ ಮೊದಲನೇ ಸೃಷ್ಟಿ. ಜೀವ ಅನಾದಿನಿತ್ಯ, ಅನಾದಿನಿತ್ಯನಾದ ಜೀವನನ್ನ ಸೃಷ್ಟಿ ಮಾಡೋದು ಅಂದ್ರೆ ಏನು ಅರ್ಥ? ಹಾಗಾದ್ರೆ ಇರೋ ಜೀವನನ್ನೇ ಸೃಷ್ಟಿ ಮಾಡ್ದ ಅಂದ್ರೆ ಏನು? ಜೀವನನ್ನು ಪರಮಾತ್ಮ ಮಾಡದ? ಮಾಡಿದ್ದಲ್ಲ. ಅನಾದಿ ಕಾಲದಿಂದ ಜೀವ ಇದ್ದಾನೆ. ಇರೋ ಜೀವನನ್ನ ಸೃಷ್ಟಿ ಮಾಡೋದು ಅಂತಂದ್ರೆ ಜೀವನಿಗೆ ಅವನ ಇರುವಿಕೆಯ ಜ್ಞಾನ ಕೊಡುವುದೇ ಮೊದಲನೇ ಸೃಷ್ಟಿ. ಅದೇ ನಮ್ಮಲ್ಲಿ ತಿಳಿಸಿದ್ದು ಹ್ರೀಂ ಕ್ಲೀಂ ಹ್ರೀಂ. ಈ ಮೂರು ರೂಪಗಳಿಂದ ಲಕ್ಷ್ಮೀ ದೇವಿ ತಾನೇನು ಮಾಡ್ತಾಳೆ? ಜೀವನಲ್ಲಿ ಹೇಗೆ ಸಂಪರ್ಕ ಆಗಬೇಕು ಅಂತಂದ್ರೆ, ಈಗ ಯಾವುದೋ ಒಂದು ಅಧ್ಯಾತ್ಮ ಎಲೆಕ್ಟ್ರಾನಿಕ್ ಇದ್ದಿದೆ, ಅನ್ನೊಂದು ನೀರು ಬಿದ್ದಿತ್ತು, ಆ ಎಲೆಕ್ಟ್ರಿಕ್ ವೈರ್ ಅದಕ್ಕೆ ಟಚ್ ಆಗಿ ಆ ನೀರನ್ನು ಮುಟ್ಟಿದ್ರೆ ಏನಾಯಿತು? ಶಾಕ್ ಹೊಡಿತು ಅಲ್ವಾ? ಅದರಂತೆ ಜೀವನಿಗೂ ಲಿಂಗ ಶರೀರಕ್ಕೂ ಹೇಗೆ ಸಂಪರ್ಕ ಏರ್ಪಡುತ್ತೆ ಅಂತಂದ್ರೆ, ಜೀವರಾಶಿಗಳು ಮುಕ್ತರಾಗೋದು ಯಾವುದರಿಂದ? ವಿರಜಾ ನದಿ ಸ್ನಾನದಿಂದ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ತಿಳಿಸ್ತಾರೆ, ವಿರಜಾ ಸ್ನಾನೇನ ಬ್ರಹ್ಮಣ ಸಹ ತೆಕ್ತಲಿಂಗಾನ. ಲಿಂಗ ಶರೀರ ಒಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಸಾತ್ವಿಕ ಗಣದ ಜೀವರಾಶಿಗಳು ಬ್ರಹ್ಮದೇವರೊಟ್ಟಿಗೆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಲಿಂಗ ಶರೀರ ಬೇರ್ಪಡುತ್ತದೆ. ಹಾಗಾದರೆ ಆ ಲಿಂಗ ಶರೀರ ಬೇರ್ಪಡಿಸಲಿಕ್ಕೆ ಉಪಯೋಗಿಸಿದಂತಹ ಜಲ ಯಾವುದು? ವಿರಜ. ಬೀಗ ತೆಗೆದಿದ್ದು ಯಾವ ಕೀಲಿ ಕೈಯಿಂದಲೋ ಬೀಗ ಹಾಕಿದ್ದು ಅದೇ ಕೀಯಿಂದಲೇ ಆಗಿರ್ಬೇಕು. ಮನೆಗೆ ನಾವು ಯಾವ ಬೀಗದ ಕೈಯಿಂದ ಹಾಕಿದ್ವೋ ಅದೇ ಬೀಗದ ಕೈಯಿಂದಲೇ ಬೀಗವನ್ನ ತೆಗಿಬೇಕು. ಬೀಗ ಕಳೆದೋಗಿದೆ ಅಂತ ಪಕ್ಕದ ಮನೆಯವ್ರ ಕೈಯಿಂದ ಮಾಡ್ಲಿಕ್ಕೆ ಆಗೋಲ್ಲ, ಹೌದಾ? ಅದರಂತೆ ಜೀವನಿಗೆ ನಾನು ಬಂಧನದಲ್ಲಿ ಇದ್ದೇನೆ ಅನ್ನೋ ಜ್ಞಾನ ಏರ್ಪಟ್ಟಿದ್ಯಾವುದರಿಂದ? ಇದೇ ವಿರಜಾ ನದಿಯಿಂದ. ಈ ವಿರಜಾ ನದಿ ಇದು ಯಾರ ರೂಪ? ಸಾಕ್ಷಾತ್ ಲಕ್ಷ್ಮೀ ದೇವಿಯ ರೂಪ. ಆ ಶ್ರೀ ರೂಪಳಾದ ಲಕ್ಷ್ಮೀ ದೇವಿಯೇ ತಾನು ಜಲವಾಗಿ ಹರಿತಾಳೆ. ಈ ಜಲ ಎಲ್ಲಿಂದ ಅದ್ಯಾಪಿ ಉದ್ಭವ ಆಯಿತು? ಎಲ್ಲಿಂದ? ವಿರಜಾ ನದಿಯ ಉಗಮ ಎಲ್ಲಿಂದ? ಗಂಗಾ ನದಿಯ ಉಗಮ ಪರಮಾತ್ಮನ ನಖದಿಂದ. ಇನ್ನು ತುಂಗಭದ್ರೆ ಪರಮಾತ್ಮನ ವರಾಹ ರೂಪದ ಕೋರೆ ದಾಡಿ. ಈ ವಿರಜಾ ನದಿ
ಎಲ್ಲಿಂದ? ವಾಸುದೇವ ನಾಮಕನಾದ ಪರಮಾತ್ಮನ ಸ್ವೇದದಿಂದ ಉದ್ಭವ ಆದದ್ಯಾವುದು? ವಿರಜ. ಹಾಗೆ ಪರಮಾತ್ಮನ ಆನಂದ ಬಾಷ್ಪ, ಧನ್ವಂತ್ರಿ ನಾಮಕನಾದ ಪರಮಾತ್ಮ ಯಾವಾಗ ಸಮುದ್ರ ಮಥನಾದಿಗಳೆಲ್ಲ ನಡೆದಾಗ ಆ ಸಮುದ್ರದ ಬಂದರ ಪರ್ವತದಿಂದ ಪರಮಾತ್ಮ ತಾನು ಧನ್ವಂತ್ರಿ ನಾಮಕನಾಗಿ ಬಂದಾಗ ಸಮಸ್ತವಾದ ದೇವತಾ ವರ್ಗ ಋಷಿಮುನಿಗಳೆಲ್ಲರೂ ಕೂಡ ಆ ಧನ್ವಂತರಿಯನ್ನು ತಾವು ಸ್ತೋತ್ರ ಮಾಡಿದ್ರಂತೆ. ಸ್ತೋತ್ರ ಮಾಡಿದಾಗ ಪರಮಾತ್ಮನ ಕಣ್ಣಿನಿಂದ ಬಂದಿರತಕ್ಕಂತಹ ಆನಂದದ ಅಶ್ರು ಅಮೃತ ಕಳಶದಲ್ಲಿ ಬಿತ್ತಲು. ಆಗ ಅಲ್ಲಿಂದ ಉದ್ಭವ ಆದದ್ದೇ ಯಾವುದು? ಶ್ರೀ ತುಳಸಿ. ನಾವು ಶ್ರೀ ತುಳಸಿ ಅಂದ್ಬಿಡ್ತೇವೆ, ಸರಿಯಾದ ಪ್ರಯೋಗ ಅಲ್ಲ. ನಾವು ಹೇಳಬೇಕಾದದ್ದೇನು ಅಂದ್ರೆ ಶ್ರೀ ತುಳಸಿ ಅನ್ಬೇಕು. ತುಳಸಿ ಅಂತಂದ್ರೆ ಜಗನ್ನಾಥದಾಸರು ವಿಭೂತಿ ಸಂಧಿಯಲ್ಲಿ ತಾವು ಅಲ್ಲಿ ಕೊಟ್ಟಿರತಕ್ಕಂತಹ ಪರಮಾತ್ಮನ ರೂಪಗಳ ಲೆಕ್ಕ ಅಸ್ತವ್ಯಸ್ತ ಆಗೋದು. ಸ ಎಂಬುದು 7ನೇ ಅಕ್ಷರ, ಶ ಎಂಬುದು 5ನೇ ಅಕ್ಷರ, 2000 ರೂಪಗಳು ವ್ಯತ್ಯಾಸ ಬಂದು ಹೋಗುತ್ತೆ. ಅದರಿಂದ ಅದರ ಪ್ರಯೋಗ ಹೇಗೆ? ಶ್ರೀ ತುಳಸಿ ಅಂತ ನಾವು ಪ್ರಯೋಗ ಮಾಡಬೇಕು. ಆ ಶ್ರೀ ತುಳಸಿ ನಾಮಕಳಾದ ಲಕ್ಷ್ಮೀ ದೇವಿ ಅವಳ ಉದ್ಭವ ಎಲ್ಲಿಂದ ಅಂತಂದ್ರೆ ಅದನ್ನು ತಿಳಿಸ್ತಾರೆ. ಈ ಧನ್ವಂತ್ರಿಯಾದ ಪರಮಾತ್ಮನ ಆನಂದದ ಅಶ್ರುವೇ ಆ ಅಮೃತ ಕಳಶದಲ್ಲಿ ಬಿದ್ದಾಗ ಅದು ಶ್ರೀ ತುಳಸಿ ಆದದ್ದು. ಹೇಗೋ ವಾಸುದೇವ ನಾಮಕನಾದ ಪರಮಾತ್ಮನ ಸ್ವೇದವೇ ವಿರಜಾ ನದಿ ಆದದ್ದು ಅಂತ ನಮಗೆ ತಿಳಿಸ್ತಾರೆ. ಆ ವಿರಜಾ ನದಿಯೇ ಲಕ್ಷ್ಮಿಯ ಸ್ವರೂಪ. ಹಾಗಾದರೆ ಬ್ರಹ್ಮಾದಿ ಸಕಲ ಸಾಧಕ ವರ್ಗ ಯಾರ್ಯಾರಿದ್ದಾರೆ ಅವರೆಲ್ಲರ ಲಿಂಗ ಶರೀರವನ್ನ ಕಳಿತಕ್ಕಂಥವಳು ಯಾರು? ಲಕ್ಷ್ಮೀದೇವಿ. ಇದನ್ನ ನಾವು ಈ ತ್ರಿಕೋಣದಲ್ಲಿ ಚಿಂತನೆಯನ್ನ ಮಾಡಬೇಕು. ಜೀವ ಹೇಗೆ ಸೃಷ್ಟಿಗೆ ಬಂದ, ಜೀವನಿಗೆ ಸುಖ ದುಃಖಾದಿಗಳ ಅನುಭವ ಹೇಗೆ, ಜೀವನ ಪ್ರಾರಬ್ಧ ಕರ್ಮ ಅದು ಹೇಗೆ ಎಲ್ಲರಿಗೂ ಏಕ ಪ್ರಕಾರ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕ್ರಮದಿಂದಾಗಿ ಅವರ ಯೋಗ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇದೇ ಜೀವ ಭೇದ. ಇದೆಲ್ಲ ಯಾವುದರಿಂದ ನಾವು ಅಧ್ಯಾಯ ಕಾಣ್ತಾ ಇದ್ದೇವೆ ಅಂತಂದ್ರೆ ಆ ಸ್ವರೂಪ ದೇಹ, ಅದರ ಮೇಲೆ ಆವರ್ಕವಾದಂತಹ ಆ ಲಿಂಗ ಶರೀರ, ಆ ಲಿಂಗ ಶರೀರಕ್ಕೂ ಜೀವನಿಗೂ ಸಂಪರ್ಕ ಏರ್ಪಡೋದೇ ಈ ಲಕ್ಷ್ಮೀ ದೇವಿಯ 3 ರೂಪಗಳಿಂದ. ಅದೇ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಈ 3 ಶಕ್ತಿಗಳು ಕೂಡ ಜೀವನದಲ್ಲಿ ಪ್ರವೃತ್ತ ಆಗೋದೇ ಲಕ್ಷ್ಮೀ ತತ್ವದಿಂದ. ಆ ಲಕ್ಷ್ಮೀ ತತ್ವಕ್ಕೆ ಮೂಲ ಯಾವುದು ಅಂದ್ರೆ ಪ್ರಥಮ ವಲಯದಲ್ಲಿರ್ತಕ್ಕಂತಹ ಆ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನಿಂದ. ಇಷ್ಟು ಅಂಶವನ್ನ ನಾವಿಲ್ಲಿ ಚಿಂತನೆಯನ್ನು ಮಾಡಿ ಹೀಗೆ ಆ 3 ಆ ತ್ರಿಕೋಣದ ಭಾಗದಲ್ಲಿ 3 ಮಂಡಲಗಳ ಚಿಂತನೆಯನ್ನು ಮಾಡಬೇಕು ಅಂತ ವಿಜಯದಾಸರು ತಾವು ಉಲ್ಲೇಖವನ್ನು ಮಾಡ್ತಾರೆ ನಮಗೆ. ಅದನ್ನೇ ಪ್ರಾರಂಭದಲ್ಲಿ ತಾವು ಹೇಳ್ತಾ ಪಂಕಜಪಾಣಿಯ ಶ್ರೀ ಭೂ ದುರ್ಗಾ ನಾಮಕಳು ಪಂಕಜಾಕ್ಷನ ರೂಪ 3 ಉಂಟು, ಕಂಕಣಾಕಾರ ಮರಳೆ ತ್ರಿಕೋಣದ ಮೇಲೆ ಬರೆದು ಸಂಕೋಚವಾಗಿ ಇದೆ ದ್ವಿತೀಯ ವಲಯ. ಪಂಕಜ ಮಿತ್ರ ಸೋಮ ಅಗ್ನಿ ಜನರ ನಾಗ ಕಂಕಣ ಅನಲ ವರುಣ ದಿಕ್ಕಿಗೆ ರಚಿಸಿ ಕಿಂಕರ ಜನಪದ ವಿಜಯ ವಿಠಲ ಅಕಲಂಕನ ಭಜಿಸುವುದು ಹೃದಯದಲ್ಲಿ ತಿಳಿದು ಅಂತ 2ನೇ ವಲಯದಲ್ಲಿ ಇನ್ನು 3 ಅಂಶಗಳನ್ನ ಹೇಳ್ತಾರೆ ನಮಗೆ. ಅಂದ್ರೆ ನಮ್ಮ ಬಲಭಾಗದಲ್ಲಿ ಆ ತ್ರಿಕೋಣವನ್ನ ಇದೆಲ್ಲ ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕಾದ
ವಲ್ಲಭಾಯ ನಮಃ ಇಷ್ಟನ್ನ ಮಾಡಿ ತ್ರಿಕೋಣವನ್ನು ಹಾಕಬೇಕು. ಈ ತ್ರಿಕೋಣವೇ ಲಕ್ಷ್ಮಿಯ ಸ್ವರೂಪ. ಆ ಲಕ್ಷ್ಮೀ ದೇವಿಯ 3 ರೂಪಗಳ ಚಿಂತನೆ. ಆ 3 ರೂಪಗಳ ಚಿಂತನೆಯೊಂದಿಗೆ ನಾವು ಮಾಡಬೇಕಾದಂತಹ ಅಂಶ ಯಾವುದು ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ. ಪಂಕಜ ಮಿತ್ರ. ಪಂಕಜ ಮಿತ್ರ ಅಂದ್ರೆ ಯಾರು? ಸೂರ್ಯ. ಪಂಕಜ ಅಂದ್ರೆ ಕಮಲ. ಕಮಲನಿಗೆ ಸಖ ಯಾರು? ಸೂರ್ಯ. ಕಾರಣ ಸೂರ್ಯ ಬಂದಾಗ ಮಾತ್ರ ಕಮಲ ವಿಕಸನ ಆಗುವುದು. ಆದ್ದರಿಂದ ಪಂಕಜ ಮಿತ್ರ ಅಂದ್ರೆ ನಮ್ಮ ಬಲಭಾಗದಲ್ಲಿ ಸೂರ್ಯಮಂಡಲ ಮತ್ತು ಕೆಳಭಾಗದಲ್ಲಿ ಪಂಕಜ ಮಿತ್ರ, ಸೋಮ ಅಗ್ನಿ, ಎಡಭಾಗದಲ್ಲಿ ಚಂದ್ರಮಂಡಲ, ಬಲಭಾಗದಲ್ಲಿ ಸೂರ್ಯಮಂಡಲ, ಎಡಭಾಗದಲ್ಲಿ ಚಂದ್ರಮಂಡಲ, ಈ ಕೆಳಭಾಗದಲ್ಲಿ ಅಗ್ನಿಮಂಡಲ. 3 ಮಂಡಲಗಳ ಚಿಂತನೆಯನ್ನು ಮಾಡಿ ಅಲ್ಲಿ ಪರಮಾತ್ಮನ 3 ರೂಪಗಳ ಚಿಂತನೆಯನ್ನು ಮಾಡಬೇಕು. ಸೂರ್ಯಮಂಡಲದಲ್ಲಿ ಇರ್ತಕ್ಕಂತಹ ಪರಮಾತ್ಮನ ರೂಪ ಲಕ್ಷ್ಮೀನಾರಾಯಣ ರೂಪ. ಅಗ್ನಿಮಂಡಲದಲ್ಲಿ ಇರೋ ಪರಮಾತ್ಮನ ರೂಪ ಲಕ್ಷ್ಮೀ ನರಸಿಂಹ ರೂಪ. ಚಂದ್ರಮಂಡಲ ನಮ್ಮ ಎಡಭಾಗದಲ್ಲಿ ಇರ್ತಕ್ಕಂತಹ ಆ ಚಂದ್ರಮಂಡಲದಲ್ಲಿ ರುಕ್ಮಿಣೀಪತಿ ಕೃಷ್ಣ ರೂಪ. ಹಾಗಾದರೆ ನಾರಾಯಣ, ನಾರಸಿಂಹ, ಕೃಷ್ಣ ಈ 3 ರೂಪಗಳನ್ನ ತ್ರಿಕೋಣದ ಒಂದೊಂದು ಭಾಗದಲ್ಲಿ ಒಂದೊಂದು ಮಂಡಲವನ್ನು ಚಿಂತನೆ ಮಾಡಿ ಆ ಮಂಡಲ ಅಂತರ್ಯಾಮಿಯಾದ ಭಗವದ್ ರೂಪಗಳನ್ನ ನಾವಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಇದರಿಂದ ನಮ್ಗೆ ಏನ್ ತಿಳಿಸಿದ್ರು ಅಂತಂದ್ರೆ ಇದನ್ನೇ ನಾಡಿ ಪ್ರಕರಣದಲ್ಲೂ ಕೂಡ ಸಮನ್ವಯ ಮಾಡಲಿಕ್ಕೆ ಅವಕಾಶ ಇದೆ. ಹೇಗೆ ಅಂತಂದ್ರೆ ಪಿಂಗಳ, ಇಡ, ಸುಷುಮ್ನ. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಅದು ಉಪಾಸನೆ ಮಾಡಲಿಕ್ಕೆ ಬಹಳ ಜಟಿಲ ಆಯಿತು. ನಮಗೆ 72,000 ನಾಡಿಗಳಲ್ಲಿ ದೇವರನ್ನು ಉಪಾಸನೆ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಏನ್ ಮಾಡಿದ್ರಂತೆ, ಕೊನೆಯ ಪಕ್ಷ 101 ಭಗವದ್ ರೂಪಗಳಾದರೂ ಚಿಂತನೆ ಮಾಡಿ ಅದು ನಮ್ಮಿಂದ ಆಗಲಿಲ್ಲ. ಅದಕ್ಕೇನಂದ್ರು, ಕೊನೆಯ ಪಕ್ಷ ಒಂದು ಕೆಲಸ ಮಾಡಿ 3 ನಾಡಿಗಳ ಚಿಂತನೆ ಮಾಡಿ. ಅದರಲ್ಲಿ ಮಧ್ಯದ ನಾಡಿಯಲ್ಲಿ, ಆ ಮಧ್ಯದ ನಾಡಿ ಹೆಸರೇನು? ಸುಷುಮ್ನಾ ನಾಡಿ. ಏನು ಸುಷುಮ್ನಾ ನಾಡಿ ಅಂದ್ರೆ ಏನು ಅಂತಂದ್ರೆ ನೇರವಾಗಿ ನೆಟ್ಟಗೆ ಇರುವ ಒಂದು ನಾಡಿನೇ ಸುಷುಮ್ನಾ ನಾಡಿ ಅಂತ ಕರ್ತಾರೆ. ಅದಕ್ಕೆ 2 ಆಂತರಿಕ ಪ್ರಭೇದಗಳಿವೆ. ಒಂದು ಪಿಂಗಳ, ಒಂದು ಇಡ. ಪಿಂಗಳ ನಾಡಿಯಲ್ಲಿ ಇದೇ ಸೂರ್ಯನನ್ನು ಚಿಂತನೆ ಮಾಡಬೇಕು. ಎಡನಾಡಿಯಲ್ಲಿ ಅಲ್ಲಿ ಚಂದ್ರನನ್ನ ಚಿಂತನೆ ಮಾಡಬೇಕು. ಮಧ್ಯದಲ್ಲಿ ಸಾಕ್ಷಾತ್ ಬ್ರಹ್ಮವಾಯುಗಳು ನಮ್ಮ ನಿಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನ ಉಪಾಸನೆ ಮಾಡ್ತಾರೆ. ಇಲ್ಲೊಂದು ವಿಶಿಷ್ಟವಾದ ಅಂಶವನ್ನು ಹೇಳ್ತಾರೆ ನಮಗೆ. ಈ ನಾಡಿಗತವಾದ ತೀರ್ಥಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕಾರ್ತಿಕ ಮಾಸ, ಕಾರ್ತಿಕ ಮಾಸದಲ್ಲಿ ಯಾವುದಕ್ಕೆ ಮಹತ್ವ? ಸ್ನಾನಕ್ಕೆ ಮಹತ್ವ. ವಾದಿರಾಜರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಕಾಮಾವೈ ಕೋನ ಸ್ನಾತಃ ಅಂತ ಒಂದು ಪ್ರಶ್ನೆ ಇತ್ತು. ಯಾರಿಗೆ? ನಾರಾಯಣ ಭೂತರಿಗೆ ಇಟ್ಟರು. ನಾರಾಯಣಾಚಾರ್ಯರಾಗಿದ್ರು. ವಾದಿರಾಜರನ್ನ ಅವರು ಪರೀಕ್ಷೆ ಮಾಡುವ ಹಂತಕ್ಕೆ ತಲುಪಿದ್ರು. ಆ ಕಾಲಕ್ಕೆ ರಾಜರು ತಾವು ಶಾಪವನ್ನು ಕೊಟ್ಟರು. ಶಾಪಕ್ಕೆ ವಿಮೋಚನೆ ಏನು ಕ್ರಮ ಅಂತ ಪ್ರಶ್ನೆ ಮಾಡಿದ್ರು. ಯಾರು? ನಾರಾಯಣಾಚಾರ್ಯರು ಮಾಡಿದಾಗ ಆಗ ವಾದಿರಾಜರನ್ನು ಯಾವಾಗ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಅವತ್ತು ನಿನಗೆ ಆ ಬ್ರಹ್ಮಪಿಶಾಚಿ ಜನ್ಮದಿಂದ ಮುಕ್ತಿ ಅಂತ. ಅದರಂತೆ ಆ ಬ್ರಹ್ಮಪಿಶಾಚಿ ರೂಪದಲ್ಲಿದ್ದಂತಹ ನಾರಾಯಣಾಚಾರ್ಯರು ಮಾರ್ಗದಲ್ಲಿ ಬರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಆಕಾಮಾವೈ ಕೋನ ಸ್ನಾತಃ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಒಂದು ದಿವಸ ವಾದಿರಾಜರೇ ಆ ಮಾರ್ಗದಲ್ಲಿ ಹೋದಾಗ ರಾಜರನ್ನೇ ಪ್ರಶ್ನೆ ಮಾಡಿ
ಮಾಡಿದಾಗ ರಾಜರ ಹೇಳಿದ್ರು ತೊಮ್ನ ಸ್ನಾನ, ನಿನ್ನನ್ನು ಬಿಟ್ಟು ಇನ್ಯಾರೋ ಸ್ನಾನ ಮಾಡೋಲ್ಲ. ಏನಾದ್ರ ಅರ್ಥ? ಆಕ ಮಾ ವೈ ಅಂತಂದ್ರೆ ಆ ಅಂದ್ರೆ ಆಷಾಢ ಮಾಸ, ಕ ಅಂದ್ರೆ ಕಾರ್ತಿಕ ಮಾಸ, ಮಾ ಅಂದ್ರೆ ಮಾರ್ಗಶಿರ ಮಾಸ, ವೈ ಅಂದ್ರೆ ಇಂಗ್ಲಿಷ್ ವೈ ಅಲ್ಲ, ವೈ ಅಂದ್ರೆ ವೈಶಾಖ ಮಾಸ. ಈ 4 ಮಾಸದಲ್ಲಿ ಯಾರು ಸ್ನಾನ ಮಾಡಲ್ವೋ ಅವರು ಬ್ರಹ್ಮ ಪಿಶಾಚಿಗಳು ಅಂತಂದ್ರು. ಅದರಿಂದ ಅವಶ್ಯವಾಗಿ ಕಾರ್ತಿಕ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ನಮಗೆ. ಬೆಳಿಗ್ಗೆ ಜಾವ ಹೇಳ್ಲಿಕ್ಕೆ ಯಾಕಲ್ವಲ್ರಿ, ಏನ್ ಮಾಡೋಣಪ್ಪ ಅಂತಂದ್ರೆ ಅದಕ್ಕೆ ತಿಳಿಸಿದ್ರು, ಈ ಕ್ರಮದಲ್ಲಿ ಶಾಸ್ತ್ರದ ಸ್ನಾನವನ್ನಾದರೂ ಮಾಡಿ ಫಲ ಬಂದಿತ್ತು ಅಂತ ತಿಳಿಸ್ತಾರೆ. ಆ ಕ್ರಮ ಹಾಗಂತ ಮಾತ್ರಕ್ಕೆ ಬೆಳಿಗ್ಗೆ ಜಾವ ಇದು ಮಾಡೋದು ಬೇಡ ಅಂತ ಹೇಳ್ತಿಲ್ಲ, ಅದನ್ನು ಮಾಡಬೇಕು, ಕರ್ಮವೂ ಇರಬೇಕು, ಅದರ ಜೊತೆ ಜ್ಞಾನವೂ ಇರಬೇಕು ಅಂತ ಹೇಳ್ತಾ ಇದ್ದೇವೆ. ಈ ಕ್ರಮದಿಂದ ನಮ್ಮ ನಾಡಿಗತವಾದ ತೀರ್ಥಗಳ ಚಿಂತನೆಯನ್ನು ಮಾಡಬೇಕು. ಮಧ್ಯ ಆ ಬಲ ಎಡ, ಇಡ ಪಿಂಗಳ, ಪಿಂಗಳ ಅದರಲ್ಲಿ ಗಂಗಾ ಸನ್ನಿಧಾನ ಮತ್ತು ಆ ಇಡನಾಡಿಯಲ್ಲಿ ಯಮುನಾ ಸನ್ನಿಧಾನ, ಮಧ್ಯದಲ್ಲಿ ಸರಸ್ವತಿ. ಎಲ್ಲ ಎಲ್ಲೂ ಹೋಗಿ ಸೇರುತ್ತೆ? ಭೂಮಧ್ಯದಲ್ಲಿ ಹೋಗಿ ಸೇರುತ್ತೆ. ತ್ರಿವೇಣಿ ಸಂಗಮ, ಇಲ್ಲಿ ಸಂಗಮ. ದಾಸರು ಒಂದು ಮಾತನ್ನ ಹೇಳ್ತಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ. ಈ ಬಿಂದು ಗಂಗೋದಕ ಯಾಕಂದ್ರು ಇದೊಂದು ಪ್ರಶ್ನೆ. ನಾವು ಕಾಶಿಗೋ ಹರಿದ್ವಾರಕ್ಕೋ ಹೋದಾಗ ಒಂದು ಬಿಂದಿಗೆ ಗಂಗೋದಕವನ್ನೇ ತಂದ್ಬಿಡೋಣ್ರಿ, ಇದು ಯಾಕೆ ನಿಮ್ ದಾಸರಾಗ ಬಿಂದು ಗಂಗೋದಕ ಅಂತಂದ್ರು? ಅದಲ್ಲೇನು ಲೋಭತನ ನಿಮ್ ದಾಸರು ಅಂತಂದ್ರೆ, ಆ ಗಂಗೆಯನ್ನು ಯಮುನೆಯನ್ನು ದಾಸರು ಹೇಳಲೇ ಇಲ್ಲ. ನಮ್ಮ ದೇವರು ಅದನ್ನು ಕೇಳೋದು ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯಂ ಅಂದ್ರೆ ಏನು? ನೀರು. ಯಾವ ನೀರನ್ನ ದೇವರಿಗೆ ಕೊಡಬೇಕಂತೆ, ಎಲ್ಲೋ ಹೊರಗಡೆ ಇರೋ ನೀರನ್ನ ದೇವರಿಗೆ ಕೊಡೋದಲ್ಲ. ಕೊಟ್ಟರು ದೇವರೇನು ಬೇಡ ಅನ್ನೋಲ್ಲ. ಅದು ಸಮಗ್ರವಾಗಿ ಅವನು ಪ್ರೀತನಾಗಬೇಕಾದರೆ ಯಾವ ನೀರನ್ನ ಕೊಡಬೇಕು ಅಂತಂದ್ರೆ, ನಮ್ಮ ಒಳಗೆ ಇರ್ತಕ್ಕಂತಹ ಆ ಗಂಗಾ ಯಮುನಾ ಸರಸ್ವತಿ ಕಣ್ಣಿನಿಂದ ಬರಬೇಕು. ಅದು ಯಾವಾಗ ಬರುತ್ತೆ? ಭಕ್ತಿಯ ಪರಾಕಾಷ್ಠತೆಯನ್ನು ತಲುಪಬೇಕಂತೆ ನಾವು. ಇದನ್ನೇ ಹೇಳ್ತಾರಲ್ಲ, ಬಿಗಿದ ಕಂಠದಿಂ ದೃಗ್ಭಾಷ್ಪಗಳಿಂ ನಗೆ ಮುಗದಿಂ ರೋಮಗಳೊಗೆದು ನಿಗೆ ಸಂತೋಷದಿ ನಾಲ್ಮೊಗನಯ್ಯನ ಗುಣಗಳ ಹೊಗಳಿ ಹೀಗುವುದೇ ಫಲವಿದು ಬಾಳುವುದಕ್ಕೆ. ಭಕ್ತಿಯ ಪರಾಕಾಷ್ಠತೆಯನ್ನು ತಲುಪಿದಾಗ ಹೇಗಿರುತ್ತಂತೆ? ಬಿಗಿದ ಕಂಠದಿಂ, ಬಾಯಿಂದ ಮಾತು ಹೊರಡೋಲ್ವಂತೆ, ದಗ್ಧರಾಗ್ಬಿಡ್ತೇವೆ. ಈಗ ಭಾರಿ ಮಾತಾಡ್ತಾ ಇದ್ದೇವೆ ಅಂದ್ರೆ ಭಕ್ತಿಯ ಪರಾಕಾಷ್ಠತೆ ತಲುಪಿಲ್ಲ ಅಂತ ಅರ್ಥ. ಹಾಗಾದ್ರೆ ಯಾವ ಹಂತಕ್ಕೆ ಆಗ್ಬೇಕು? ನಮ್ಮಿಂದ ಬಿಗಿದ ಕಂಠದಿಂ, ಒಂದು ಶಬ್ದ ಹೊರಡಬಾರದಂತೆ. ಹೇಗೆ ಅಪ್ಪಣಾಚಾರ್ಯರು ರಾಯರ ವೃಂದಾವನದ ಮುಂದೆ ನಿಂತಾಗ ಅಲ್ಲಿ ತನಕ ಭಾರಿ ಸ್ತೋತ್ರ ಮಾಡ್ಕೊಂಡು ಹೋದ್ರಂತೆ ಅಪ್ಪಣಾಚಾರ್ಯರು. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದ್ವಿಪಾರ ಬೇಕಾದ ಹೇಳಿದ್ರಂತೆ. ರಾಯರ ಆ ಭವ್ಯವಾದ ವೃಂದಾವನದ ಮುಂದೆ ನಿಂತಾಗ ದಗ್ಧರಾದ್ರಂತೆ. ಒಂದು ಶಬ್ದ ಅವರ ಬಾಯಿಂದ ಹೊರಡ್ಲಿಲ್ವಂತೆ. ಆಗ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಂತೆ. ಅವರು ಆ ಮುಂದಿನ ಶಬ್ದವನ್ನ ರಾಯರೇ ಪೂರ್ಣ ಮಾಡಿದ್ರಂತೆ. ನೋಡಿ, ಇದು ದೊಡ್ಡವರು ಯಾವಾಗ ಅನುಗ್ರಹ ಮಾಡುತ್ತಾರೆ ಅಂತಂದ್ರೆ, ಅಲ್ಲಿ ಅಪ್ಪಣಾಚಾರ್ಯರು ತುಂಗಭದ್ರೆಯನ್ನು ಕಾವೇರಿಯನ್ನು ತಂದು ರಾಯರ ವೃಂದಾವನದ ಮೇಲೆ ಹೂವಿದಾಗ ರಾಯರು ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳಿದ್ದಲ್ಲ. ಯಾವ ಜಲವನ್ನ ರಾಯರು ಸ್ವೀಕಾರ ಮಾಡಿದ್ರು, ಅವರ ಕಣ್ಣಿನಿಂದ ಬಂದಂತಹ ಆನಂದದ ಅಶ್ರು. ಆ ಆನಂದದ ಅಶ್ರು ಅಂದ್ರೆ ಅದು ಹೇಗೆ ಬಂತು ಅಂತಂದ್ರೆ, ನಮ್ಮ ನಾಡಿಗತವಾಗಿ ಇರ್ತಕ್ಕಂತಹ ಗಂಗಾ ಯಮುನಾ ಮತ್ತು ಆ ಸರಸ್ವತಿ, ಆ 3 ನದಿಗಳೇ ಇಡ ಪಿಂಗಳ ಸುಷುಮ್ನ ಗತವಾಗಿ ಇರ್ತಕ್ಕಂಥದ್ದು. ಹೇಗೆ ಬರುತ್ತೆ ಅದು? ಎಷ್ಟು
ಸುತ್ತದ ಕಣ್ಣೀರು ಬರೋದು ಮಧ್ಯದಿಂದ. ಏನು ಪರಮಾತ್ಮನ ಸೃಷ್ಟಿ ವ್ಯಾಪಾರ, ಕಣ್ಣಿನಲ್ಲೇ ಫ್ರಿಜ್ಜು ಇಟ್ಟಿದ್ದಾನೆ, ಗೀಸರು ಇಟ್ಟಿದ್ದಾನೆ, ವ್ಯಾಪಾರ ನೋಡ್ರಿ ಪರಮಾತ್ಮನು. ಆದರೆ ಅದಕ್ಕೆ ದಾಸರು ಈ ಆನಂದದ ಕಣ್ಣೀರು ಎಷ್ಟು ಬರುತ್ತಂತೆ, ಬಿಂದು ಗಂಗೋದಕ ಒಂದೇ ಹನಿಯಂತೆ ನೋಡ್ರಿ, ಅದು ಹೆಚ್ಚಿಗೆ ಬರ್ತಕ್ಕಂಥದ್ದಲ್ಲ ಅಂತ ತಿಳಿಸೋದು ನಮಗೆ. ಕಣ್ಣೀರು ಬೇಕಾದ್ರೆ ಸ್ವಲ್ಪ ಔಟ ಮಾಡಿದ್ರು ಬಂದ್ಬಿಡುತ್ತದೆ. ಆನಂದದ ಕಣ್ಣೀರು ಮಾತ್ರ ಆನಂದದ ಪರಾಕಾಷ್ಠತೆಯನ್ನು ಪಡಿಬೇಕು ನಾವು. ಆಗ ಹೇಗೆ ಬರುತ್ತದು ಅಂತಂದ್ರೆ, ನಮ್ಮ ಈ ನಾಡಿಗಳು ಏನಿದೆ, ಅರ್ಥಾತ್ ಈ ಗಿಡ ಪಿಂಗಡ, ಅಲ್ಲಿರ್ತಕ್ಕಂಥ ಸೂರ್ಯ ಚಂದ್ರರು, ಅಲ್ಲಿಗತವಾದ ಗಂಗಾ ಯಮುನಾ, ಅದು ನಾಡಿಗಳು ಮೀಟುತ್ತಂತೆ. ಮೀಟಿದಾಗ ಏನಾಯಿತು, ಒಳಗಡೆ ಇದ್ದಂತಹ ಜಲ ಹೊರಗಡೆಗೆ ಬಂತು. ಇದೇ ನಮ್ಮಲ್ಲಿ ಬೋರ್ವೆಲ್ ಟೆಕ್ನಾಲಜಿ ಆದದ್ದು. ಹೀಗೆ ಹೊಡೆದಾಗ ಏನಾಯಿತು, ಒಳಗಡೆ ಇರೋ ನೀರು ಹೊರಗಡೆಗೆ ಬಂತು. ಅದರಂತೆ ನಮ್ಮಲ್ಲೂ ಕೂಡ ಇರ್ತಕ್ಕಂತಹ ಆ ಬಿಂದು ಗಂಗೋದಕ ಏನಿದೆಯಲ್ಲ, ಅದು ಬರಬೇಕಾದರೆ ಭಕ್ತಿಯ ಪರಾಕಾಷ್ಠತೆಯನ್ನು ತಲುಪಿದಾಗ ಮಾತ್ರ ಆ ಕಣ್ಣೀರು ಬರುತ್ತೆ. ಅದು ಕೊಟ್ಟವ ಯಾರು, ಪರಮಾತ್ಮನೇ ಇಟ್ಟಿದ್ದಾನಂತೆ. ಪುನಃ ಅವನಿಗೆ ಸಮರ್ಪಣೆ ಮಾಡಬೇಕಂತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಪುರಂದರದಾಸರು ಏನು ಹೇಳಿದ್ದಾರೆ. ಹಾಗೆ ಯಾವ ಕೆರೆ, ನಮ್ಮ ಹೃದಯವೇ ಒಂದು ಕೆರೆ. ಆ ಕೆರೆಯಲ್ಲಿ ಇರ್ತಕ್ಕಂತಹ ಜಲವನ್ನ ಅದನ್ನ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತಂದ್ರೆ ಆಗ ಪರಮಾತ್ಮ ತಾನು ತೃಪ್ತನಾಗ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಪ್ರೇಕ್ಷತಿ ನ ಭಕ್ತಿಯಾ ಪ್ರೇಕ್ಷತಿ. ಆ ಭಕ್ತಿಯಿಂದ ನಾವು ಅದನ್ನು ಸಮರ್ಪಣೆ ಮಾಡಿದಾಗ ದೇವರು ತಾನು ಸ್ವೀಕಾರ ಮಾಡ್ತಾನೆ. ನಾವು ಏನ್ ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಇದಕ್ಕೆ ದೃಷ್ಟಾಂತ ವಿದುರನ ಮನೆಯ ದೃಷ್ಟಾಂತ. ಕೃಷ್ಣ ಸಂಧಿಕಾರಕ್ಕಾಗಿ ತಾನು ಹಸ್ತಿನಾವತಿಗೆ ಹೋದ್ನಂತೆ. ಭಾರಿ ಸ್ವಾಗತ ಮಾಡ್ದ ಯಾರು, ದುರ್ಯೋಧನ ಮಾಡ್ದ. ಸರಿ ತುಂಬು ಸಭೆ ಪಂಚಪಕ್ಷ ಪರಮಾನ್ನ ಮಾಡಿಸ್ಬಿಟ್ಟಿದ್ನಂತೆ ಯಾರು, ದುರ್ಯೋಧನ. ಸಭೆಯಲ್ಲಿ ಕೃಷ್ಣನ ಕರೆದ, ಕೃಷ್ಣ ಇವತ್ತು ನಮ್ಮನೆಗೆ ಊಟಕ್ಕೆ ಬರಬೇಕು. ಕೃಷ್ಣ ಬರೋಲ್ಲ. ಯಾಕೆ ಬರೋಲ್ಲ? ನೋಡು, ಒಬ್ಬರ ಮನೆಗೆ ಅನ್ನಕ್ಕೆ ಹೋಗ್ಬೇಕು ಅಂದ್ರೆ ಎರಡು ಕಾರಣ ಇರಬೇಕು. ನನಗೆ ತಿನ್ನ ಗತಿ ಇರಬಾರ್ದು, ಇಲ್ಲ ನಿನ್ನಲ್ಲಿ ಭಕ್ತಿ ಆಗರಾದಿಗಳು ಇರಬೇಕು. ನಿನ್ನಲ್ಲಿ ಅದಿಲ್ಲ, ನನಗೆ ತಿನ್ನ ಗತಿ ಇಲ್ಲ ಅನ್ನೋ ಸ್ಥಿತಿ ನನಗಿಲ್ಲ. ಆದ್ದರಿಂದ ನಿನ್ನ ಮನೆ ಅನ್ನಕ್ಕೆ ನಾನು ಬರೋಲ್ಲ. ಭೀಷ್ಮಾಚಾರ್ಯ ಬಂದ್ರಂತೆ, ಯಾರಿಗೂ ಅಪೇಕ್ಷೆ ಇಲ್ಲ ಕೃಷ್ಣನ್ ಕರಿಬೇಕು ಅಂತ. ಸ್ವಲ್ಪ ಶಾಲೆಗೆ ನೀವು ಅಂದ್ಕೊಂಡು ಬಂದ್ರಂತೆ, ಕೃಷ್ಣ ನನ್ನ ಮನೆಗೆ ನಿನ್ನ ಮನೆಗೂ ಬರೋಲ್ಲ ಅಂತ. ಕೃಷ್ಣ ಯಾಕೆ? ಭಗವದ್ ಭಕ್ತರಿಗೆ ಅಪಮಾನ ಆಗೋ ಕಾಲಕ್ಕೆ ತೆಪ್ಪಗೆ ಕೂತಿಯಲ್ಲೋ, ನಿನ್ನ ಮನೆಗೆ ಬರೋಲ್ಲ ಅಂತ. ದ್ರೌಪದಾದೇವಿ ವಸ್ತ್ರಾಪರಣ ಆಗ್ಬೇಕಾದ್ರೆ ಅಲ್ಲಿ ಭೀಷ್ಮಾಚಾರ್ಯರು ಪ್ರತಿರೋಧವನ್ನು ಮಾಡಿರ್ಲಿಲ್ವಲ್ಲ. ಅದಕ್ಕೆ ಕೃಷ್ಣ ಅಂತ ನಿನ್ನ ಮನೆಗೆ ಬರೋಲ್ಲ. ಎಲ್ಲೋ ಮೂಲೆಯಲ್ಲಿ ವಿದುರ ಕೂತಿರ್ಬಾರ್ದು. ವಿದುರ ನಿನ್ನ ಮನೆಗೆ ಬರ್ತೇನೆ ಅನ್ಬಿಟ್ಟ ವಿದುರ ಅನ್ನಂತೆ, ಕೃಷ್ಣ ನನ್ನ ಮನೆಯಲ್ಲಿ ಏನಿದೆ ಅಂತ ಬರ್ತೀಯೋ ಅಂತ ತಾನು ಹೇಳ್ತಾ ನಾಚಿ ನೀರಾಗುತ್ತದೆ. ಮನೆಗೆ ಬಂದ ನನ್ನ ಪತ್ನಿಗೆ ತಾನು ಹೇಳ್ತಾ ಇದ್ದಾನೆ, ನೋಡು ಕೃಷ್ಣ ಬರ್ತಾನಂತೆ. ಅದೇನ್ ನನ್ನ ಮನೆಯಲ್ಲಿ ನೋಡಿ ಬರ್ತಾನೋ ಏನೋ ಒಂದು ಗೊತ್ತಿಲ್ಲ. ಇರೋ ಹಣ್ಣುಗಳನ್ನ ಹೆಚ್ಚಾರು, ಇನ್ನೊಂದಷ್ಟು ತರ್ತೀನಿ ಅಂತ ಹೊರಗಡೆ ಹೋದ. ಪರಮಾತ್ಮ ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಂತೆ. ಅಷ್ಟೊತ್ತಿಗೆ ವಿದುರನ ಪತ್ನಿ ಹಣ್ಣನ್ನೆಲ್ಲ ಬಾಳೆಹಣ್ಣು ಸುಲಿತಾ ಇದ್ರು. ಸಿಪ್ಪೆಯನ್ನ ಅಷ್ಟೊತ್ತಿಗೆ ಕೃಷ್ಣ ಬಂದ್ಬಿಟ್ಟಿದ್ದಾನೆ. ಕೃಷ್ಣ ಬಂದಿರೋ ಪರಿವೇ ಇಲ್ವಂತೆ. ಕೃಷ್ಣ ಬರ್ತಾನೆ ಅಂತ ಮನಸ್ಸನ್ನು ಚಿಂತನೆ ಮಾಡ್ತಾ, ಕೃಷ್ಣ ಬಂದ ಹಿಂಗ ಅರ್ಗೆ ಮಾಡಬೇಕು, ಹಿಂಗ ಪಾದ್ಯ ಮಾಡಬೇಕು, ಹಿಂಗ ಆಸನ ಕೊಡಬೇಕು, ಹಿಂಗ ಆತಿಥ್ಯ ನಡೆಸಬೇಕು ಅಂತ ಚಿಂತನೆ ಮಾಡ್ತಾ 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 ಏನಾಗೋಯ್ತು, ಭಕ್ತಿಯ ಪರಾಕಾಷ್ಠತೆ ಬಿಟ್ಟೋದಂತೆ. ಹೋದಾಗ ಸ್ವಯಂ ಕೃಷ್ಣ ಬಂದು ಕೂತ್ಬಿಟ್ಟಿದ್ದಾನೆ. ಕೂದಿರೋ ಕಾಲಕ್ಕೆ ಹಣ್ಣನ್ನು ಎಸಿತಾ ಇದ್ದಾರಂತೆ, ಸಿಪ್ಪೆಯನ್ನು ಕೊಡ್ತಾ ಇದ್ದಾರಂತೆ. ಕೃಷ್ಣ ಸಿಪ್ಪೆ ತಿಂತ ಕೂತಿದ್ದಂತೆ. ವಿದುರ ಬಂದ, ಬಂದು ನೋಡಿದ್ದೆ ಭ್ರಾಂತನಾಗೋದ, ಏನ್ ಮಾಡ್ತಿದ್ದೆ ಅಂತ ಹೇಳಿ ಕೈ ಹಿಡಿದ. ಆಗ ಎಚ್ಚರಾವಸ್ಥೆಗೆ ಬಂದಂತೆ ನೋಡಿ, ಛೇ 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 ನಾ ಯಾಕೆ ಹಿಂಗ್ ಮಾಡದೆ ಅಂತಂದ್ರೆ ಕೃಷ್ಣ ಅನ್ನಂತೆ, ವಿದುರ ಒಟ್ಟೋಡವರು ತಿಂದೋ ನಾನು, ನಿಂದೇನೋ ಮಧ್ಯದಲ್ಲಿ ಎಂದಂತೆ ನಮಸ್ಕಾರ. ಅಲ್ಲಿ ಹೇಳಿದ್ರ ಆಂತರ್ಯ, ಯಾರು ಭಕ್ತಿಯಿಂದ ನನಗೇನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ ಅನ್ನೋ ಒಂದು ಅಂಶವೇ ನಮ್ಮ ಆ ತ್ರಿಕೋನ
ತ್ರಿಕೋಣದಲ್ಲಿ ಇರತಕ್ಕಂತಹ ಸೂರ್ಯಮಂಡಲ, ಚಂದ್ರಮಂಡಲ ಅವೆರಡರಲ್ಲಿ ಇರ್ತಕ್ಕಂಥದ್ದೇ ಗಿಡ ಪಿಂಗಳ ನಾಡಿಗಳು, ಆ ನಾಡಿಗತವಾಗಿರ್ತಕ್ಕಂತಹ ತೀರ್ಥಗಳು, ಆ ತೀರ್ಥವನ್ನ ಕೊಟ್ಟವ ಪರಮಾತ್ಮ. ಅದನ್ನು ನಾವು ಅವನಿಗೆ ಪುನಃ ಕಲ್ಪಿಸಬೇಕಾದ್ರೆ ಭಕ್ತಿಯಿಂದಾಗಿ ಅದನ್ನ ಸಮರ್ಪಣೆ ಮಾಡಿದಾಗ ಅದು ನಮ್ಮ ಕಣ್ಣಿನಿಂದ ಬರಬೇಕು. ಅದನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡಬೇಕು. ಇದೇ ಬಿಂಬೋಪಾಸನೆಯಲ್ಲಿರ್ತಕ್ಕಂತಹ ಅತಿ ಮುಖ್ಯವಾದ ಘಟ್ಟ ಅನ್ನೋ ಒಂದು ಅಂಶವನ್ನೇ ನಮಗೆ ತಿಳಿಸ್ತಾ, ಇನ್ನು ನಾಳೆ ದಿವಸದ ಕಥಾಭಾಗದಲ್ಲಿ ಷಟ್ಕೋಣಗಳು. ಈಗ ಲಕ್ಷ್ಮೀ ತತ್ವ ಆಯಿತು. ಯಾವುದು? ತ್ರಿಕೋಣ ಎಂಬುದು ಲಕ್ಷ್ಮೀ ತತ್ವ, ಷಟ್ಕೋಣ ಎಂಬುದು ವಾಯುತತ್ವ. ಆ ವಾಯುತತ್ವದಲ್ಲಿ ಪರಮಾತ್ಮನ ಎಷ್ಟು ರೂಪಗಳಿದೆ, ಇದಕ್ಕೂ ಸುಂದರಕಾಂಡಕ್ಕೂ ಏನು ಸಮನ್ವಯ ಮಾಡಬಹುದು ಅನ್ನೋದನ್ನೇ ನಾಳೆ ದಿವಸದ ಕಥಾಭಾಗದಲ್ಲಿ ಅದರ ಚಿಂತನ ಮಂಥನಾದಿಗಳನ್ನು ಮಾಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಕೊಡ್ತೀರಿ.